ಬೆಳ್ಮನ್ ಉಂದಿತ ಪೊಂಜೋಲ್ನ ಆಟಿದ ಕೂಟದ ಲೇಸಿಡು ನಮ್ಮ ಮಾತ ಪಾಲ್ಪಡೆ ಒಂದುಲ್ಲ ಇನ್ನಿತ ಈ ಆಟಿದ ಲೇಸಿಗೆ ಬಿನ್ನೆರಾದ ಬೈದಿಪ್ಪನಂಚ್ತಿನ ನಮ್ಮನ ಲೇಸಿನ ಉದೀಪನ ಮಲ್ಪನಂಚ್ತಿನ ಡಾಕ್ಟರ್ ಕೆ ವಿದ್ಯಾಕುಮಾರಿ ರಾಜ್ಯ ಯೋಜನಾ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಮೇರ್ಲ ನಮ್ಮನೊಟ್ಟಿಗೂ ಉಲ್ಲೇರ್ಪಂದ್ರೆ ಮಸ್ತ್ ಖುಷಿಯ ಒಂದುಂಡು ಅಂಚನೆ ನಮ್ಮನ ಮಲ್ಲ ಬಿನ್ನೆದಿಯಾದ ನಮ್ಮನೊಟ್ಟಿಗೆ ಇಪ್ಪನಾರು ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವ ಆಡಳಿತಾಧಿಕಾರಿ ಆಳ್ವಾಸ್ ಫಾರ್ಮಸಿ ಮೂಡುಬಿದ್ರೆ ಅಂಚನೆ ನಮ್ಮನ್ನ ಈ ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮನ್ ಹೊಂದಿತ ಅಧ್ಯಕ್ಷರನಗಳು ಬೇತ ಅದೇತ ಅಧ್ಯಕ್ಷರ ಬೊಕ್ಕ ಕಾರ್ಯದರ್ಶಿನಗಳು ಅಂಚನೆ ನಮ್ಮನ್ನ ಮಾತ ಸಂಘದ ಸದಸ್ಯರು ನಮ್ಮನೊಟ್ಟಿಗೆ ಉಲ್ಲೇರು ನನಾತ್ ಸದಸ್ಯರು ನಮ್ಮನೊಟ್ಟಿಗೆ ಬತ್ತದು ಸೇರಲ್ಲ ಉಲ್ಲೇರು ಬಂದುಲೆ ಮುಡಾಯಿಡು ಪುಟ್ಟದು ಪಡ್ಡಾಯಿಡು ಜಾರೊಂದಿಪ್ಪನ ನೇಸರ ದೇವಿರನ್ನು ಸುಗಿತಂದು ಅಂಚನೆ ಬೆಳ್ಮಂದ ಅಪ್ಪೆ ದುರ್ಗಿನ ದುಂಬುದಿ ಒಂದು ಪರಪನ ನೀರಾದ ಬೀಜಿನ ಗಾಳಿಯಾದ ನಮ್ಮ ಬಡವು ಬಾಜಿಲಿನ ಮಾಜವನ ನುಪ್ಪಾದ ಆಕಾಶ ಭೂಮಿ ಸೂರ್ಯಚಂದ್ರೆ ಬೊಳ್ಳಿ ಚುಕ್ಕೆಯಾದ ನಮ್ಮನ ಮಾತೆರೆನ್ನ ಕಾತೊಂದುಪ್ಪನಂಚಿತಿನ ಮಾಯಾಶಕ್ತಿಲೆಗೆ ತರೆತಗ್ಗಾದ ಸೇರ್ದಿ ಮಾತ್ರೆಲ್ಲ ಮೋಕಿಡು ಗೌರವಡು ಅರ್ತಿ ಪಿರ್ತಿಡು ಲೇಸಿಗೆ ಎತ್ಕೊಂದೊಂದುಲ್ಲ ಅಂಚನೆ ಇನ್ನಿತ ಲೇಸಿಡು ಮಲ್ಲ ಬಿನ್ನೆರಾದ ನಮ್ಮನೊಟ್ಟಿಗೆ ಇಪ್ಪನ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮೇಡಮ್ ರಾಜ್ಯ ಯೋಜನಾ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅಂಚನೆ ನನ್ನೂರ್ತಿ ನಮ್ಮನ್ನ ಲೇಸಿಡು ಮಲ್ಲ ಬಿನ್ನೆದಿಯಾದ ನಮ್ಮನೊಟ್ಟಿಗೂ ಪಾಲ್ಪಡೆಯುన్నారు ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವ ಆಡಳಿತಾಧಿಕಾರಿ ಆಳ್ವಾಸ್ ಫಾರ್ಮಸಿ ಮೂಡುಬಿದ್ರೆ ನಮ್ಮನ ಸಂಘದ ಅಧ್ಯಕ್ಷದಿ ಶ್ರೀಮತಿ ಕೀರ್ತಿ ಶೆಟ್ಟಿ ಬೊಕ್ಕ ರೂಪರಾಣಿ ಶೆಟ್ಟಿ ಮೇರು ಬಿನ್ನಿರೆನ್ನು ನಮ್ಮನ ಮಿತ್ತರ್ಮದ ಚಾವಡಿಗೆ ಲೆಸನ್ ಬರಡು ಪಂದು ನಿಗಳ್ಡ ಕೇನೊಂದುಲ್ಲೆ ಅಥವಾ ಅಂದರೆ ನಮ್ಮನ ABC ಅದೇತ ಅಧ್ಯಕ್ಷರು ಬೊಕ್ಕ ಕಾರ್ಯದರ್ಶಿನಗುಲ್ಲ ಮಾತೆರ್ಲ ಮಿತ್ತ ಚಾವಡಿಗೆ ಬರೋಡು ಪಂದು ನಿಗಳ್ಡ ಕೇನೊಂದುಲ್ಲೆ ನಮ್ಮನ ಕಾರ್ಯದರ್ಶಿ ಶ್ವೇತಾ ಶೆಟ್ಟಿ ಎ ಗ್ರೂಪ್ದ ಅಧ್ಯಕ್ಷೆ ಸುಚೇತನ ಶೆಟ್ಟಿ ಬಿ ಗ್ರೂಪ್ದ ಕಾರ್ಯದರ್ಶಿ ವನಿತಾ ಮಲ್ಲಿ ಬಿ ಗ್ರೂಪ್ದ ಅಧ್ಯಕ್ಷೆ ಶಾರದಾ ಶೆಟ್ಟಿ ಶ್ರೀ ಗ್ರೂಪ್ದ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ಸಿ ಗ್ರೂಪ್ದ ಅಧ್ಯಕ್ಷೆ ವಿಮಲಾ ಶೆಟ್ಟಿ ಸಿ ಗ್ರೂಪ್ದ ಕಾರ್ಯದರ್ಶಿ ಸಂಧ್ಯಾ ಶೆಟ್ಟಿ ನೋಗಲ್ ಮಾತ್ರಲ ವೇದಿಕೆಗೆ ಬರೋಡು ಬಂದು ಕೇನೊಂದಿಲ್ಲ ಅಂಚನೆ ನಮ್ಮನ ವೇದಿಕೆದ ಮಿತ್ತು ಬತ್ತದು ನಮ್ಮನ ಈ ಮಿತ್ತ ಚಾವಡಿಗೆ ಐಸರ ದಿಂಜಾಯನ ಮಾತ ಬೆನ್ನೆರಿಗೆ ಸೊಲ್ಮೆನ್ಲ ಸಂದ ಒಂದುಲ್ಲೆ ಮನೆಯ ಹೊಸ್ತಿಲಕ್ಕೆ ಶುಭವ ಬರೆಯುವಾಕೆ ಮಂಗಳವ ಬಾರೆಂದು ಕರೆಯುವಾಕೆ ಬಾಳ ಸುಳಿಯಲ್ಲಿ ಬೆಳೆದು ತೋರುವಾಕೆ ದಿನ ದಿನವೂ ನಮ ಜಯವ ಕೋರುವಾಕೆ ಯಾರಿವಳು ಈಕೆ ಇವಳೇ ನಾರಿಮಣಿ ನಮ್ಮ ಪರಿಚಯ ನಿಮಗೆ ಸಾಕೆ ಈ ಒಂಜಿ ಪದ್ಯ ಸಾಲಿನ ದಾರ ಬೇಂದ್ರೇರು ನಮ್ಮನ ಪೊಡ್ಜೋಯ್ಲಗಾದ ಬಾರಿ ಇಂಪಾದ ಬರೆದಿತ್ತೇರೆ ಅಂಚಿನ ನಮ್ಮನ ಈ ಒಂಜಿ ಸಭೆ ಎಡ್ಡೆ ರೀತಿಡು ನಡಪರೆಗೆ ದೇವರನ್ನು ಪ್ರಾರ್ಥನೆದ ಮೂಲಕ ಹೊರಟು ಸುಗಿತನ್ನಗಲು ನಮ್ಮನ ಸದಸ್ಯರು ವಿದ್ಯಾ ಶೆಟ್ಟಿ ಬೊಕ್ಕ ಮಲ್ಲಿಕಾ ಶೆಟ್ಟಿ ಈತೆ ದುಂಬದು ಪ್ರಾರ್ಥನೆಯನ್ನು ನೆರವೇರಿಸಿದ ಕೊರ್ಪೇರು ಅಂಚನೆ ನಮ್ಮ ಮಾತೆರ್ಲ ಈ ಒಂಜಿ ಪ್ರಾರ್ಥನೆಡು ಪಾಲ್ಪಡೆವನ್ಗ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ
ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಶ್ರೀ ದುರ್ಗಾಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮಣ್ ನೆತ್ತ ಆಟಿದ ಲೇಸಗು ನಮ್ಮನ ಒಟ್ಟುಗು ಅತಿಥಿಗಳ ಆದ ಬತ್ತಿನ ಮಾತಿರೆಗ್ಲ ಸದಸ್ಯರನ್ನ ಪರವಾದ ಸುರೂಟು ಯಾನು ಸೋಲ್ಮಿಲ್ ಸಂದಾಯ್ತ ಮಲ್ತಂದುಲ್ಲೆ. ಇನಿ ನಮಕೊಂಜಿ ಲೇಸದ ಉದೀಪನೆ ಮಲ್ಪರೆ ನಮ್ಮ 2 ವರ್ಷ ದುಂಬು ಆರು ನಮ್ಮನ ಉಡುಪಿ ಜಿಲ್ಲೆದ ಕಮಿಷನರ್ ಆದಿತ್ಯರಾರು ಅಪಗಾರನ್ ಲೆಪ್ಪೊಡೊಂದು ಎಂಗ್ಲು ಬಾರಿ ಒಂಜಿ ಕುತೂಹಲಡ ಬಾತ ಲೆತ್ತ ಅರೆಗಾರೆಗ್ ಬರ್ರ ಆಯ್ಜಿ ದಾದ ಬಣ್ಣಗ ಉಸ್ತುವಾರಿ ಸಚಿವರ ಬಣ್ಣಗ ಅರೆಗೆ ಮಸ್ತ್ ಜವಾಬ್ದಾರಿ ಇಪ್ಪುಂಡು ಅಂಚದಾರು ಮಸ್ತ್ ಆನಿ ಬರ್ರ ಒಂದೇ ಅರೆಗ್ ಎಂಗ್ಲೆಗ ಅರೆನ ಒಂಜಿ ಉಪಸ್ಥಿತಿ ತಿಕ್ಕಜಿ ಆಯ್ತಾ ಒಂಜಿ ಬಾರಿ ಒಂಜಿ ಬೇಜಾರಿತ್ತು ಆರ ಒಂಜಿ ಬರೋಡಿತ್ತು ನಂದು ಐತ ಬದಲಾದ ಏನು ಈ ಸಲ ಕೂಡ ಆರೆಡ ಕೇನುಂಡೆ ಪಾಪ ಆರಿಗೆ ಬ್ಯಾಂಗ್ಳೂರು ಉತ್ತನಲ್ಲ ನಮ್ಮನ್ನು ಪ್ರೀತಿದಿದ್ದು ಆರ ಏತು ಒಂಜಿ ಕೆಲಸದ ಒತ್ತಡ ಇತ್ತನಲ್ಲ ಇನ್ನು ಎಂಕಲ್ ನೋಟು ಸೇರೊಂದೇರಾರು ಅರೆಗೆ ನಮ್ಮನ ಸಮಸ್ತ ಬೆಳ್ಮಣ್ ವಲಯದ ಪರವಾದ ಯಾನು ಸ್ವಾಗತ ಮಲ್ತಂದುಲ್ಲೆ. ನಗ್ ಮಲ್ಲ ಬಿನ್ನೆರಾದ ಬತ್ತಿನಾರು ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವ ಆಡಳಿತಾಧಿಕಾರಿ ಆಳ್ವಾಸ್ ಫಾರ್ಮೆಸಿ ಮೂಡುಬಿದ್ರೆ ಡಾಕ್ಟರ್ ಮೋಹನ್ ಅಳ್ವೆರೆಗೆ ರಡ್ಡು ಮುತ್ತುಲು ವಿವೇಕ ಬೊಕ್ಕ ವಿನಯ ರಡ್ಡಲ ವಿವೇಕಲ ಅಂದ ವಿನಯಲ್ಲ ಅಂದ ಆಯ್ತ ಪುದರಡೆಗಲ್ನ ಅರ್ಥ ಗೊತ್ತಾಪುಂಡು ಅಂಚಿತ್ನ ಒಂಜಿ ಮಲ್ಲ ಮಗನ ಬುಡೆದಿ ಗ್ರೀಷ್ಮಾ ವಿವೇಕ ಆಳ್ವ ಮೇರ್ಲ ಎಂಕಲೊಟ್ಟುಗು ಸೇರೊಂದೇರು ಅತಿಥಿಯಾದ ಅರೆಗ್ಲ ಮಾತ ಸದಸ್ಯರನ ಪರವಾದ ಸ್ವಾಗತ ಬಯಸೊಂದುಲ್ಲೆ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಪಂಪಿನ ಒಂದು ನಮ್ಮನ ಒಂದು ಸಂಸ್ಕೃತಿ ನೆಟ್ಟು ನಮ್ಮ ಸದಸ್ಯರು ಉಳ್ಳೇರು ಕೆಲವರು ಅಂಚ ಐತ ನೆಡುಟು ನಮ್ಮ ಸಂಘದ ಅಧ್ಯಕ್ಷ ಆದ ಶ್ರೀಮತಿ ಕೀರ್ತಿ ಶೆಟ್ಟಿ ಉಳ್ಳೇರು ಅರೆಗ್ಲ ಈ ಸಭೆಗೆ ಮೋಕೆಡು ಎತ್ಕೊಂಡೊಂದುಲ್ಲೆ ಬೊಕ್ಕ ABC ಮೂಜಿ ತಂಡ ಮಲ್ದ ಎಂಕುಲು ಪಂಡ ವ್ಯವಹಾರಗ ನಮ್ಮ ಕೊರ್ಪಿನ ಲೋನ ಅತ್ತು ಉಳಿತಾಯ ನೆಕ್ ಪೂರ ಒಂಜಿ ಲೆಕ್ಕಾಚಾರಗ ಒಂಜಿ ಗ್ರೂಪ್ ಇತ್ತನ ಯಾವುಜಿ ಪನ್ಪಿನ ಉದ್ದೇಶಗೆ ಎಂಕುಲು ಮೂಜಿ ABC ಪನ್ಪಿನ ತಂಡ ಮಲ್ದ ಐಟ್ ABCಡ್ ಮೂಜೈಟ್ಲ ಅಧ್ಯಕ್ಷ ಕಾರ್ಯದರ್ಶಿನಗಳು ಉಳ್ಳೇರು ಅಕ್ಲೆಗ್ಲ ಮೋಕೆಡು ಈ ಸಭೆಕಲ್ಲಿ ಎತ್ಕೊಂಡೊಂದುಲ್ಲೆ. ನಮ್ಮನ ಈ ಸಂಘ ಸ್ಟಾರ್ಟ್ ಆದ 10 ವರ್ಷ ಫಸ್ಟ್ ನಮ್ಮ ಜನವರಿ ಒಂಜಿ ಸತ್ಯನಾರಾಯಣ ಪೂಜೆ ದೀದು ದಶಮೋತ್ಸವ ಮಲ್ದ ಇತ್ತೆ 10ನೇ ವರ್ಷದ ಈ ಆಟಿದ ಲೇಸ್ಗೆ ನಮ್ಮ ಒಟ್ಟುಗು ಪ್ರತಿ ವರ್ಷದಿಂಚಿ ಏರು ಮತ್ತು ಸದಸ್ಯರು ಉಳ್ಳೇರು ಪ್ರತಿ ವರ್ಷ ಒಂಜಿ 2-3 ಜನಕ್ಕೆ ಎಂಕುಲು ಮಾನಾದಿಗೆ ಮಲ್ಪುನ ಒಂಜಿ ಕ್ರಮದಿ ಒಂದ ದೇಗನಗ ಆಗಲು ನಂಗೆ ಪ್ರೇರಣೆ ಆಗಲು 10 ವರ್ಷದಿಂಚಿ ನಮ್ಮನೊಟ್ಟು ಉಪ್ಪುನೇ ಭಾರಿ ವಿಶೇಷ ಅಕ್ಲೆಗ್ ಇನಿ ಒಂಜಿ 3 ಜನಕ್ಕೆ ಮಾನಾದಿಗೆ ದೇ ಒಂದ ಐಟು ಒರ್ತಿ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಆರು ಗೃಹಿಣಿರ ಅಂದು ಕೃಷಿ ತಲ ಅಂದು ಆರ್ಲ ಇನಿ ಮಾನದಿಗಿದ ಪೀಠಕ್ಕೆ ಬರೊಂದುಲ್ಲೇರು ಅರ್ಗ್ಲ ಸ್ವಾಗತ ಮಲ್ತೊಂದುಲ್ಲೆ. ಅಂಚನೆ ಶುಭಾ ಶೆಟ್ಟಿ ಗೃಹಿಣಿ ಅರೆನ್ಲ ಈ ಸಭೆಗೆ ಎತ್ಕೊಂಡೊಂದುಲ್ಲೆ. ಬೊಕ್ಕೊರ್ತಿ ವಿಜಯಲಕ್ಷ್ಮಿ ಶೆಟ್ಟಿ ಆರ್ಲ ನಮ್ಮ ಸಂಘದ ಹಿರಿಯ ಸದಸ್ಯೆ ಅರೆನ್ಲ ಮೋಕೆಡು ಸ್ವಾಗತ ಮಲ್ತೊಂದುಲ್ಲೆ. ಬೊಕ್ಕೊರ್ತಿ ಉದ್ಯಮಿ ಆದಿಪುನ ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ದುರ್ಗಾ ಗಾರ್ಮೆಂಟ್ಸ್ ಬಂದು ಮುಣ್ಕೂರುಡು ಬಾರಿ ಮಲ್ಲ ಒಂಜಾರ್ನ ಗಾರ್ಮೆಂಟ್ಸ್ ಉಂಡು ಆರು ಮಸ್ತ್ ಜನಕ್ಕೆ ಕೆಲಸ ಕೊಡ್ತಿರವು ಏರೆಗ್ಲ ಎಲೆಮರೆಯ ಕಾಯಿ ಅಂತ ಇಪ್ಪುನಾರು ಮುಣ್ಕೂರು ದೇವಸ್ಥಾನದ ಮಿತ್ತೆ ಎದುರುಡೊಂಜಿ ಬಿಲ್ಡಿಂಗ್ ಒಂಜಿ ಶಾಪ್ ಉಂಡು ಮಲ್ಲ ಐಟ್ ಡೇ ಆ್ಯಂಡ್ ನೈಟ್ ಕೆಲಸ ಒಂದು ಉಪ್ಪುಂಡಾರ್ನ
ಆರು ಮಸ್ತ್ ಶಾಲೆಗೆ ಪೂರ ಯೂನಿಫಾರ್ಮ್ದ ಮತ ಸರ್ವಿಸ್ ಕೊರ್ಪಿನಾರು ಆರೇನು ಎಂಕ್ಲು ನಮ್ಮ ಸದಸ್ಯ ಆದ್ಲ ಉಳ್ಳೇರಾರು ಮುಣ್ಕು ಸಾಯಿನಾಥ್ ಮಾಷನ ಬುಡೇದಿಯಾರು ಅರೆನ್ಲ ಈ ಸಭೆಗೆ ಗೌರವದ ಮಾನದಿಗೆ ಎತ್ಕೊಂಡೊಂದುಲ್ಲೆ ನಮ್ಮ ಪೊಂಜೊನಗುಲಂತೆ ನಮ್ಮ ಡಾಕ್ಟರ್ ವಿದ್ಯಾಕುಮಾರಿ ಅರೆ ಗೊತ್ತುಪ್ಪು ಆರ್ಲ ಒಂಜಿ ಪೊಂಜು ನಮ್ಮ ಪೊಂಜೊನಗುಲು ಅಂತೆ ಪಿದಾಡ್ನು ಬೋಡಿತ್ನೇಕ್ ಅಂತೆ ಲೇಟ್ ಏಪಲ ಅಗತ್ಯ ಇಜ್ಜನಿಗೆ ಎಂಗ್ಲು ಏಪಲ ಬೇಗ ಬೇಗ ಪೋಪ ಅಗತ್ಯ ಇತ್ತಿನೇಕ್ ಒಂಜಿ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಲೇಟೇ ಮಲ್ಪುನು ನಂಗೆ ಸಮಯದ ಪ್ರಜ್ಞೆ ಏರೆಗ್ಲ ಇಜ್ಜಿ ಬೊಕ್ಕ ಒಂಜಿ ಬೆಲೆಲ ಗೊತ್ತುಜ್ಜಿ ದೈಗ್ ಬಂದಾಗ ಇನಿ ಒಂಜಿ ಮಸ್ತ್ ಜನ ಒಟ್ಟ ಹೊಡಿತ್ತಂಡು ನಡುಟ್ ಒಂಜಿ ರಜೆಲ್ಲ ಬತ್ತದಾಗ್ಲಿ ರಜೆ ಗೊತ್ತಾಯಿನಿ ಕೂಡ ರಾತ್ರಿಡು ಅಂಚಾದ ನಮ್ಮ ಒಂಜಿ ನಲ್ಲ ಬರ್ಪಿನಗ್ಲು ಉಳ್ಳೇರು ಆಯ್ತಾ ಒಂಜಿ ಮಾತಿರ ತಪ್ಪು ಒಟ್ಟು ಮಸ್ತ್ ಜನ ಬರೋಡಿತ್ತಂಡು ಒಂಜಿ ಕ್ಷಮೆಗೆ ಏನೊಂದುಲ್ಲೆ ನಿಗ್ಲಾಡು ಹೇಗೆ ಅಂದಾಗ ನಿಗ್ಲು ಬಂದಾಗ ಎಂಗ್ಲಿಗೆ ಸಬೇಟ ಜನ ಬೋಡೊಂದು ಭಾರಿ ಆಸೆ ಇತ್ತನು ಮೇಡಮ್ ಅಂಚಾದು ಆಯ್ತ ಬಗ್ಗೆ ಭಾರಿ ಬೇಸರ ಒಂದು ನನ್ನ ಬರುವೇರು ಪೂರ ಆಗ್ಲೇನಿಲ್ಲ ಬರೋದಿನಾಗ್ಲೆಲ್ಲ ಇತ್ತೆ ಸ್ವಾಗತ ಕೊರೊಂದುಲ್ಲೆ ಬೊಕ ಎಂಕೆಲ್ಲ ಸದಸ್ಯರು ಮೇಯ್ನ್ ನಮ್ಮ ನಮ್ಮದು ಏರ್ಲ ಹತ್ತು ನಾಮಕಾವಸ್ಥೆ ನಮ್ಮ ಮಾತ್ರ ನೆಟ್ಟು ನಮ್ಮ ಸದಸ್ಯರನ್ನ ಮಸ್ತ್ ಸಪೋರ್ಟ್ ಉಂಟು ಮಾತಿನ ಸಪೋರ್ಟ್ ಇತ್ತನ್ನ ಮಾತ್ರ ಮೂಲ ಒಂಜಿ ಸಭೆನ ಅತ್ತು ನಮ್ಮ ಒಂಜಿ ಸಂಘನ ಸ್ಥಾಪನೆ ಮಲ್ಪರ ಸಾಧ್ಯ ಆಪುಂಡು ಎಂಕ್ಲಿಗೆ ಮಾತ್ರ ಸದಸ್ಯರ್ಲ ಬೆರಿ ಸಹಾಯ ಮಲ್ತದು ಪ್ರತಿ ಒಂಜಿ ಇಕ್ಲ ನಮ್ಮನ್ನು ಬೆರಿ ದೊಟ್ಟೊಂದೇ ಉಳ್ಳೇರು ಅವು ಉಂದವು ಬಂದು ಅಕ್ಲೆಲ್ಲ ಈ ವೇದಿಕೆ ಸಭೆಗೆ ಎತ್ಕೊಂಡೊಂದುಲ್ಲೆ ಬೊಕ್ಕ ಎಂಕ್ಲೆಗ್ ಒಂದು ವಿಡಿಯೋಗ್ರಾಫ್ ಆವಡು ಐಡ್ ಬೊಕ್ಕ ಸೌಂಡ್ ಸಿಸ್ಟಮ್ ಗಾಡ್ ಬತ್ತಿನ ಅಕ್ಲೆಗಿಲ್ಲ ಈ ಸಭೆಗೆ ಎತ್ಕೊಂಡೊಂದುಲ್ಲೆ ಸೋಲ್ಮೇಲೆ ಅಂಚನೆ ನಮ್ಮನ ಈ ಸಭೆಟೆ ಹಿರಿಯರಾದಪ್ಪನಂಚೆತಿನ ವಿಠಲ್ ಶೆಟ್ಟಿ ಬೇಲಾಡಿ ಮೇರುಲ್ಲೇರು ಮೇರೆನ್ನ ಮೋಕೆಡು ಎಂಕಲ್ನ ಸಂಘದ ಪರವಾದ ಎತ್ಕೊಂಡೊಂದಲ್ಲೇ ಅಂಚನೆ ನಮ್ಮನ ಪ್ರತಿಯೊಂಜಿ ಕಾರ್ಯಚಟುವಟಿಕೆಗಳ ಎಂಕ್ಲೆಗ್ ಈ ಸಭಾಂಗಣವನ್ನು ಕೊರ್ಪಿನಾರು ಶೋಧನ್ ಕುಮಾರ್ ಶೆಟ್ರು ಅಂಚನೆ ನಮ್ಮನ ಬೆಳ್ಮನ್ ಬಂಟ ವಲಯದ ಅಧ್ಯಕ್ಷರಾರು ಬಂಟರ ಸಂಘದ ಅಧ್ಯಕ್ಷರು ಶೋಧನ್ ಕುಮಾರ್ ಶೆಟ್ರು ಅರೆನ್ನ ಎಂಕುಲು ಮೋಕೆಡು ಎತ್ಕೊಂಡೊಂದಿಲ್ಲ ಅಂಚೆನೆ ನಮ್ಮನ ಈ ಲೇಸದ ಉದೀಪನ ಮಲ್ಪನಂಚೆತಿನ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮೇರಿನ ಹಸ್ಬೆಂಡ್ ಉಳ್ಳೇರು ಆರ್ಲ ಡಾಕ್ಟರ್ ಡೊಮಿನಿಕ್ ಮೇರುಳ್ಳೇರು ನಮ್ಮನೊಟ್ಟಿಗೆ ಅರೆನ್ನ ಎಂಕುಲು ಮೋಕೆಡು ಎತ್ಕೊಂಡೊಂದಿಲ್ಲ ಅಂಚೆನೆ ಬೈದಿನ ಮಾತ ಬೇತೆ ನಮ್ಮನ ಬೆಳ್ಮನ್ ವಲಯದ ಬೇತೆ ಸಂಘ ಸಂಸ್ಥೆಲೇಡು ಪದಾಧಿಕಾರಿಯ ದಿಪ್ಪನಂಚಿತಿನಗಳು ನಮ್ಮನೊಟ್ಟುಗುಳ್ಳೇರು ನಿಗ್ಲೇನ ಮಾತೆರನ್ನ ಒಂಜೆ ಪಾತೆರಡು ಎತ್ಕೊಂಡೊಂದಿಲ್ಲ ಅಂಚೆನೆ ನಮ್ಮನ ಸದಸ್ಯರನ್ನ ಜೋಕುಲ್ಲ ನಮ್ಮನೊಟ್ಟಿಗೂ ಮಿನ್ಕೊಂದಿಲ್ಲ ಆಗ್ಲೇನ ಮಾತೆರನ್ನ ನಮ್ಮ ಮೋಕೆಡು ಎತ್ಕೊಂಡೊಂದಿಲ್ಲ ನಮ್ಮನ್ನು ಮಾತೆರನ್ನ ಪ್ರೀತಿಡು ಎತ್ಕೊಂಡು ಹಂಚ್ತಿನ ರೂಪರಾಣಿ ಶೆಟ್ಟಿ ಮೇರೆನ್ನ ನಮ್ಮ ಈ ಸಭೆಗೆ ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ನಮ್ಮನ ಉದೀಪನದ ಬಿನ್ನೆರಾದ ಬೈದಿನಂಚಿತಿನ ಡಾಕ್ಟರ್ ವಿದ್ಯಾಕುಮಾರಿ ಮೇಡಮ್ ಮೇರೆಗೆ ಸಂಧ್ಯಾ ಮೇರ್ಬತದ ಗೌರವಿಸ್ತವಡು ಅಂಚನೆ ಡಾಕ್ಟರ್ ಗ್ರೀಷ್ಮಾ ವಿ ಆಳ್ವಾ ಮೇರೆನ ಸೋನಿಯಾ ಮೇರ್ಬತ ಗೌರವಿಸ್ತವಿರುತ್ತೆ ನಮ್ಮನ ಅಧ್ಯಕ್ಷದಿ ಕೀರ್ತಿ ಶೆಟ್ಟಿ ಮೇರೆಗೆ ವಿದ್ಯಾನಂದಳಿಕೆ ಮೇರ್ಬತ್ತು ಗೌರವಿಸಿರು ನಮ್ಮನ ಕಾರ್ಯದರ್ಶಿ ಶ್ವೇತಾ ಶೆಟ್ಟಿ ಮೇರೆಗೆ ಮಲ್ಲಿಕಾ ನಂದಳಿಕೆ ಮೇರ್ಬತ್ತದ ಗೌರವಿಸೋಡು ಸುಚೇತನ ಶೆಟ್ಟಿ ಮೇರೆಗೆ ವಿನುತಾ ಶೆಟ್ಟಿ ಮೇರ್ಬತ್ತು ಗೌರವಿಸೋಡು ಅಂಚನೆ ಎ ಗ್ರೂಪ್ದ ಕಾರ್ಯದರ್ಶಿ ವನಿತಾ ಮಲ್ಲಿ ಮೇರೆನ ನಿರ್ಮಲಾ ಸೂಡಾ ಮೇರ್ಬತ್ತ ಗೌರವಿಸೋಡು ಮುಂದುವರಿತದ್ದು ಬಿ ಗ್ರೂಪ್ದ ಅಧ್ಯಕ್ಷದಿ ಶಾರದಾ ಶೆಟ್ಟಿ ಮೇರೆನ ಸವಿತಾ ಶೆಟ್ಟಿ ಕಲ್ಯ ಮೇರ್ಬತ್ತದ ಗೌರವಿಸೋರು ಬಿ ಗ್ರೂಪ್ದ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ಮೇರೆನ ತ್ರಿಷಾ ಶೆಟ್ಟಿ ಕಲ್ಯ ಮೇರ್ಬತ್ತದ ಗೌರವಿಸೋಡು ಸಿ ಗ್ರೂಪ್ದ ಕಾರ್ಯದರ್ಶಿ ದೀಪಾ ಶೆಟ್ಟಿ ಮೇರೆನ ಆಶಾ ಶೆಟ್ಟಿ ಮೇರ್ಬತ್ತದ ಗೌರವಿಸೋಡು
ಅಣ್ಣತ ಮಾತೆರೆಗ್ಲ ಸೋಲ್ಮೆಲು ನಮನ ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮಾನ್ ಅಂದೇಕ್ 10 ವರ್ಷ ಕರೆಂಡು ಇತ್ತೆ 7ನೇ ವರ್ಷದಿಂಚಿ ನಿರಂತರವಾದ ಆಟಿಡೊಂಜಿ ದಿನ ಕಜ್ಜನು ಮಲ್ತೊಂದು ಬರೋಂದುಲ್ಲ. ಈ ಸಂಘ ಉಂಡು ಮಲ್ಪುನಗ 47 ಪೊಂಜೋನಕುಲು ಇತ್ತೇರು ಆಂಡ ಇತ್ತೆ 100 ಪೊಂಜೋನಕುಲು ಉಲ್ಲ ಪಂದು ಪನ್ಯರೆ ಪೆರ್ಮೆ ಆಪುಂಡು. ಈ ಸಂಘದ ಮುಖ್ಯ ಉದ್ದೇಶ ಪಂಡ ಕಿನ್ಯ ಮಟ್ಟದ ಕಾಸದ ಉಳಿತಾಯ ಬೊಕ್ಕ ನಮನ ಸಂಘದ ಉಲೈ ಕಾಸದ ಅನಪತ್ಯ ಇತ್ತಂಡ ಉಳಿತಾಯದ ಕಾಸಡು ಸಂಘದ ನಿಯಮಲಿಗೆ ಅಡ್ಡಿ ಆವಂದಿಲಕ ಸಾಲವನ್ನು ಕೊರ್ಪಿನಿ ತಿಂಗೊಲುಗು ಹೊರ ಮಾತ ಒಟ್ಟು ಸೇರ್ದು ನಮ್ಮ ಮಾತ ಬಂಟೆರು ಪನ್ಪಿನ ಭಾವನೆಗೆ ಗಟ್ಟಿ ಮಲ್ಪುನು ಬೊಕ್ಕವಂತೆ ನಮನ ಕೆಲಸಡು ಬದಲಾವಣೆಲ ಆಪುಂಡು 4 ಪುಂಜೋ ನಕಲೆನ ಪರಿಚಯ ಆಪುಂಡು ಬೇನೆ ಬೆಸರು ಕಳೆದು ತೆಲ್ತು ನಲ್ತದು ಖುಷಿ ಪಡೆಪುನು ಅಂಚೆನೆ ಪ್ರತಿ ತಿಂಗೊಲ್ದ ಸಭೆಟು ದಾಂಡಲ ಒಂಜಿ ಯೋಜಿತ ಕಾರ್ಯಕ್ರಮ ಮಲ್ಪುವ ಸ್ವಸಮಾಜ ಸಂಘದ ಬೇತೆ ಬೇತೆ ಸ್ಪರ್ಧೆಲೇಡು ಪಾಲ್ಪಡೆವ ಎಂಕ್ಲೇನ ಗ್ರೂಪುಡು ಇತ್ತಿನ ಸದಸ್ಯರು ಸಂಗೀತ ನೃತ್ಯ ಯಕ್ಷಗಾನ ನೃತ್ಯ ವೈಭವ ಇಂಚ ಮಾತ ಕ್ಷೇತ್ರಡು ಮಿಂಚೊಂದು ಉಲ್ಲೇರು ಪಂದು ಪನ್ಯರೆ ಸಂತಸ ಆಪುಂಡು ಉಂದೇಕು ಮಾತ ಪ್ರೋತ್ಸಾಹ ಕೊರ್ಪಿನಕುಲು ಸಂಘದ ಅಧ್ಯಕ್ಷತೆ ಕೀರ್ತಿ ಶೆಟ್ಟಿ ಅಂಚೆನೆ ಮಾತೆರೆನ ಕೆಲಸನು ತನ್ನ ಕೆಲಸ ಪಂದು ಜವಾಬ್ದಾರಿ ದೆತೊಂದು ಮಲ್ಪುನ ಎಂಕ್ಲೇನ ಸಂಘದ ಸಂಚಾಲಕಿ ಆಯ್ನಂಚಿನ ರೂಪಾರಾಣಿ ಶೆಟ್ಟಿ ಬೊಕ್ಕ ಎಂಕ್ಲೇನ ಒಟ್ಟಿಗೆ ಸುರೂರ್ದಿಂಚಿ ಇತ್ತಿನ ಹಿರಿಯ ಸದಸ್ಯೆ ಅತ್ತಾವಂದೆ ABC ಅದೆತ ಅಧ್ಯಕ್ಷರು ಕಾರ್ಯಂತೇರು ನಗ್ಲೇನ ಒಗ್ಗಟ್ಟು ಬೊಕ್ಕ ಸಹಕಾರ ಹೊಡೆದು ಎಡ್ಡೆ ಬೇಲೆಲು ಎಡ್ಡೆ ಉರುಟು ಆವೊಂದು ಉಂಡು. ಎಂಕ್ಲೇನ ನನೊಂಜಿ ಮಲ್ಲ ಆಸೆ ಬಂಡ ಬೆಳ್ಮಂಡು ಒಂಜಿ ಮಹಿಳಾ ಸಹಕಾರಿ ಸಂಘ ಆವಡು ಪಂದು ಎಂಕ್ಲೇನ ಸಂಘದ ಪ್ರತಿಯೊಂಜಿ ಕಾರ್ಯಚಟುವಟಿಕೆಗೂ ಶೋಧನ್ ಕುಮಾರ್ ಶೆಟ್ರು ಅರೆನ ಹೋಟೆಲ್ಡು ಸ್ಥಳಾವಕಾಶ ಕೊರ್ದು ಸಹಕಾರ ಕೊರ್ಪೇರು ಈ ಒಂಜಿ ಅರೆನ ಸಹಯೋಗ ಎಂಕ್ಲನ ಸಂಘ ಚಿರಋಣಿಯಾದುಂಡು ಪನ್ಪೆ ನಾನ ಅದು ಎಡ್ಡೆ ರೀತಿಡಿ ಎಂಕ್ಲೇನ ಸಂಘ ದುಂಬು ಪೋವೆರೆ ನಿಕ್ಲೇನ ಮಾತ ಎಡ್ಡೆ ಮನಸ್ಸದ ಸಹಾಯ ಸಹಕಾರ ಆಶೀರ್ವಾದ ಹಾರೈಕೆ ಬೋಡು ಪನ್ನೊಂದು ಎನ್ನ ವರದಿಗೂ ಮುಗಿತಲನ ಚುಕ್ಕೆದಿ ಒಂದುಲ್ಲೆ ಸೊಲ್ಮೇಲು कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म ನಮನ ಪಂಚಮುಖಿ ತುಡರ್ ಅರ್ಲಾಯ್ಲಿಕನೆ ಅದ ಬೊಕ್ಕ ನನೊಂಜಿ ವಿಶೇಷ ರೀತಿಡ್ಲ ಎಂಕುಲೊಂಜಿ ಉದೀಪನದ ಕಜ್ಜುನು ದಿವೊಂದುಲ್ಲ ಆಟಿ ತಿಂಗೊಲುಗು ಇತ್ತಿನಾತ್ ವಿಶೇಷ ಬೇತೆ ವಾ ತಿಂಗೊಲುಗಳ ಇಜ್ಜಿ ಆಟಿ ಆನೆಡು ಪೋಪುಂಡಿಗೆ ಸೋಣ ಕುದುರೆಡು ಪೋಪುಂಡಿಗೆ ಕನ್ಯಾ ಕೈಪುಂಡಿಗೆ ಅಣ್ಣ ಆಟಿ ಪಂಡ ಬದುಕದ ಒಂಜಿ ಮೋನೆಲ ಅಂದು ದಾಯಿ ಪಂಡ ಬೆನ್ನಿದ ಬೇಲೆ ಮಾತ ಅಗತ್ತದು ಫಸಲ್ದ ಬುಲೆಚಿಲನ ಎದುರುತು ಒಂದು ಮನಸ್ಸಿಡೆ ಖುಷಿ ಪಡೆಯುವನ ತಿಂಗೊಲೆ ಒಂದು ಆಟಿ ತಿಂಗಳು ಅಂಚಾದು ನಮನ ಸಂಗುಡ್ಲ ಇನಿ ನಮ್ಮ ಮಾತ ಬೆನ್ನಿ ಇತ್ತಿನ ಸದಸ್ಯರೇ ಅಂಚಾದು ಎಕಡು ರೂಪರಾಣಿ ಪಂಡೇರು ನಮ್ಮ ಬನ್ನಗ ತಡ ಆಪುಣು ಬಂದು ಅಂಡ ದೇಗ್ ತಡ ಆಪುಣು ಪಂಡ ನಮ್ಮನ ಇತ್ತದ ಯಾಂತ್ರಿಕ ಜೀವನೋಡು ನಮ್ಮ ಖಾಲಿ ಇಲ್ಲದ ಬಾಕಿಲಿಗೆ ಬೀಗ ಪಾಡ್ದು ಹಾಯ್ ಬಾಯ್ ಪನ್ನೊಂದು ಬರ್ಪ ಅಂಡ ನಮನ ಸಂಘಕ್ಕೆ ಬರ್ಪಿನಂಚಿತೇನೆ ನಮ್ಮನ ಸದಸ್ಯರು ಇಲ್ಲಾಗ ಬೀಗ ಪಾಡ್ದು ಬರ್ಪನೋಗ್ಲತ್ತು ಅಗ್ಲಿಗೆ ಬನ್ನಗ ಬೊಡುತಿನಾದ ಜವಾಬ್ದಾರಿಲಿಲ್ಲ ಅಗ್ಲಿನ ಇಲ್ಲಡೆ ತಿನಂಚಿತಿನ ಹಿರಿಯ ಸದಸ್ಯರಿಗೆ ಬಾಯಿ ಪನ್ನೋಡು ಕಿನ್ನ ಜೋಕ್ಲಿಗೆ ಬಾಯಿ ಪಂದು ಬರೋಡು ಬಾಯಿ ಬರಂದಿನ ಪೆತ್ತ ಕೈಕಂಜಿಲಿಗ್ಲ ಬಾಯಿ ಪಂದು ಬರೋಡು ಹಾಕೊಂಡು ಅಂಚನೆ ಇಲ್ಲದ ಪೂರ ಕೆಲಸ ಪಿಕ್ಕಿಂಗ್ ದ ಬಾಟಲ್ ಭಕ್ತಿ ಫಸ್ಟ್ ಪ್ರೈಸ್ ಅನ್ವಿತಾ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಅನ್ವಿತಾ ಬಲೂನ್ ಗೇಮ್ ಮಲ್ದ ಐಟ್ ಫಸ್ಟ್ ಪ್ರೈಸ್ ತ್ರಿಯಾ ಸೆಕೆಂಡ್ ಮನ್ವಿಕಾ
ನನ್ನ ದುಂಬುದ ಬಹುಮಾನ ವಿತರಣೆಯನ್ನು ಗ್ರೀಷ್ಮಾ ಮೇಡಮ್ ಮೇರು ಕೊರಡು ಬಂದು ಕೇನೊಂದಿಲ್ಲ. RV second prize, Riddhi second, Anvita first prize, Ayushi first, Anvita first, Ayushi second, Ritika second prize, Chaitanya second, team game, team A Manvika Shetty, ಧನ್ಯವಾದ. ದಿನನಿತ್ಯದ ಜೀವನಡು ಒಂಜಾತಿ ಎಡ್ಡೆ ಬೇಲೆ ಬೊಕ್ಕ ಜೀವನಗಾದು ಹೋರಾಟ ಮಲ್ಪನಗಲಂಚನೇನು ಮಲ್ಪನಗಲೇನು ಗುರುತಿಸಾದು ಗೌರವಿಸೋದಿಲ್ಲ. ಅಂಚನೆ ಈ ಸರ್ತಿ ನಮ್ಮನ ಗೌರವದ ಮಾನದಿಗೆದ ಬಿನ್ನೇರು ನಮ್ಮ ಸಂಘದ ಹಿರಿಯ ಸದಸ್ಯೆ ಶ್ರೀಮತಿ ಜಯಲಕ್ಷ್ಮಿ ಪಿ ಶೆಟ್ಟಿ ಬೊಕ್ಕ ಶ್ರೀಮತಿ ಶುಭಾ ಬಾಲಕೃಷ್ಣ ಶೆಟ್ಟಿ, ನನ್ನೊರ್ತಿ ಶ್ರೀಮತಿ ವಿಜಯಲಕ್ಷ್ಮಿ ಕೇಶವ್ ಶೆಟ್ಟಿ, ನನ್ನೊರ್ತಿ ಶ್ರೀಮತಿ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ಮೇರೆ ನಿಗಳು 3 ಜನಲ ವೇದಿಕೆಗೆ ಬರಡು ಪಂದ ನಿಗಳೇನು ಕೇನೊಂದುಲ್ಲ. 4 ಜನಲ ಬರಡು ಪಂದ ಕೇನೊಂದುಲ್ಲ. ಶ್ರೀಮತಿ ಜಯಲಕ್ಷ್ಮಿ ಪಾಂಡುರಂಗ ಶೆಟ್ಟಿ ಎಂಕಲ್ನ ಸಂಘದ ಹಿರಿಯ ಸದಸ್ಯದಿ 10 ವರ್ಷದಿಂಚಲ ಎಂಕಲ್ನೊಟ್ಟಿಗೆ ಇತ್ತಿನಾರು. ಅಂಜನೆ ನನ್ನೊರ್ತಿ ಶುಭಾ ಬಾಲಕೃಷ್ಣ ಶೆಟ್ಟಿ ಮೇರ್ಲ 10 ವರ್ಷದಿಂಚಿ ನಮ್ಮನ ಈ ಸಂಘಡು ಇತ್ತೆ ಕಾರ್ಯದರ್ಶಿ ಆದಲ ಕರಿನ ವರ್ಷ ಕಾರ್ಯದರ್ಶಿ ಆದಲ ನಮ್ಮನ ಸಂಘಡು ಬೋರ್ಡ್ ಐನತ್ತೆ ಬೆಂದಿನಾರು. ನನ್ನೊರ್ತಿ ವಿಜಯಲಕ್ಷ್ಮಿ ಕೇಶವ್ ಶೆಟ್ಟಿ ಮೇರ್ಲ ನಮ್ಮನೊಟ್ಟಿಗೂ 10 ವರ್ಷದಿಂಚಿ ಒಟ್ಟಿಗೆ ಇತ್ತಿನಾರು. ನನ್ನೊರ್ತಿ ನಮ್ಮನ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ಮೇರೊಂಜಿ ಮಹಿಳಾ ಉದ್ಯಮಿಯಾದ ಎಂಕಲ ಸಂಘಗೊಂಜಿ ಬಲ ಕೊರ್ಪಿನಂದ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ನಿಗುಲು ಮಾತಿರ್ಲ ಮಿತ್ತ ಚಾವಡಿಗೆ ಬರ್ತದ ಒಂದು ಸನ್ಮಾನದ ಎಂಕಲ್ನ ಕಿನ್ನೆ ಮಟ್ಟದ ಸನ್ಮಾನವನ್ನು ಸ್ವೀಕಾರ ಮಲ್ಪಡೊಂದು ಕೇನೊಂದುಲ್ಲ. ಅಂಚನೆ ಶ್ರೀಮತಿ ಜಯಲಕ್ಷ್ಮಿ ಪಾಂಡುರಂಗ ಶೆಟ್ಟಿ, ಶ್ರೀಮತಿ ಶುಭಾ ಬಾಲಕೃಷ್ಣ ಶೆಟ್ಟಿ, ಶ್ರೀಮತಿ ವಿಜಯಲಕ್ಷ್ಮಿ ಕೇಶವ್ ಶೆಟ್ಟಿ ಬೊಕ್ಕ ಶ್ರೀಮತಿ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ಮೇರ ಮುಗುಲ್ನ ಪರಿಚಯನು ಮಲ್ಪರೆ ಉಲ್ಲೇರಿತ್ತೆ. ಪ್ರತಿಮಾ ಶೆಟ್ಟಿ ಬೋಳ ಮೇರು, ಜಯಲಕ್ಷ್ಮಿ ಪಾಂಡುರಂಗ ಶೆಟ್ಟಿ, ಶುಭಾ ಬಾಲಕೃಷ್ಣ ಶೆಟ್ಟಿ, ವಿಜಯಲಕ್ಷ್ಮಿ ಕೇಶವ ಶೆಟ್ಟಿ ಮೊಗಲ್ನ ಪರಿಚಯ ಎನ್ನುತ್ತೆ ಮಲ್ಪುಯರ್. ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ನೆತ್ತ ಈ ವರ್ಷದ ಆಟಿಡೊಂಜಿ ದಿನ ಈ ಲೇಸಡ್ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಮೇರೇನು ಮಾನದಿಗೆ ಮಲ್ಪರೆ ಖುಷಿ ಪಡೊಂದುಲ್ಲ. ಸೂಡ ಗ್ರಾಮದ ಪುಟ್ಟಿನ ಮೇರು ತನ್ನ ವಿದ್ಯಾಭ್ಯಾಸವನ್ನು ಸೂಡ ಹಿರಿಯ ಪ್ರಾಥಮಿಕ ಶಾಲೆಡ್ ಮಲ್ತದ್ದು ತನ್ನ ಸಾಂಸಾರಿಕ ಜೀವನೋಡು ಮಧ್ಯ ಕುಂಜರಿಕೆ ಕೇಶವ್ ಶೆಟ್ರನ್ನ ಮದಿಮೆ ಆದ 3 ಜನ ಜೋಕುಲು ಸುರೇಂದ್ರ ಶೆಟ್ಟಿ, ಸುಜಾತ ಶೆಟ್ಟಿ ಬೊಕ್ಕ ಸೂರತ್ ಶೆಟ್ಟಿ ಮೊಕ್ಕಲ್ನ ಒಟ್ಟುಗು ಸುಖ ಸಂಸಾರ ಮಂತೊಂದುಲ್ಲೇರು. ಶ್ರಮಜೀವಿ ಆಯ್ನ ಮೇರು 10 ವರ್ಷದಿಂಚ ನಮ್ಮ ಸಂಗಡ ಸಕ್ರಿಯವಾದ ಕೆಲಸ ಮಂತೊಂದುಲ್ಲೇರು. ಮೇರೆಗೆ ಶ್ರೀದೇವೇರು ಆಯುರಾರೋಗ್ಯ ಸಕಲ ಇಷ್ಟಾರ್ಥನ ಈಡೇರಿಸವಾಡು. ಬೆಲ್ಮನ್ ಗ್ರಾಮದ ಗಿರಿಜಾ ನಿವಾಸಡು ಉಪ್ಪುನ ಶುಭಾ ಶೆಟ್ಟಿ ತನ್ನ ಸಾಂಸಾರಿಕ ಜೀವನಡು ಬಾಲಕೃಷ್ಣ ಶೆಟ್ಟಿ ಮೇರೇನು ಮದಿಮೆ ಆದ 2 ಜನ ಜೋಕುಲು ಒಂಜಿ ಆನು ಒಂಜಿ ಪೊನ್ನು. ಮಗೆ ಆಕಾಶ್ ಇಂಜಿನಿಯರಿಂಗ್ ಮಲ್ತದ ಕೆಲಸಡು ಉಲ್ಲೆ, ಮಗಲು ಅಂಕಿತಾ CA ಮಂತೊಂದುಲ್ಲಾಲ್. ಶುಭಕ್ಕ ನಮ್ಮ ಸಂಗಡು 10 ವರ್ಷದ ಎಡ್ಡೆ ಕೆಲಸ ಮಂತೊಂದುಲ್ಲೇರು. ಮೇರೆಗೂ ಶ್ರೀದೇವಿರು ಆಯುಷ ಆರೋಗ್ಯ ಸಕಲ ಇಷ್ಟಾರ್ಥನ ಈಡೇರಿಸಾಡು. ಜಯಲಕ್ಷ್ಮಿ ಶೆಟ್ಟಿ ಮೇರೇನು ಮಾನದಿಗೆ ಮಲ್ಪರೆ ಖುಷಿ ಪಡೊಂದುಲ್ಲ. ಮೇರು ನಂದಲಿಕೆ ಗ್ರಾಮದಾರು ಮೇರ್ ತನ್ನ ಸಾಂಸಾರಿಕ ಜೀವನಡು ಪಾಂಡುರಂಗ ಶೆಟ್ಟಿ ಮೇರೇನು ಮದಿಮೆ ಆದ ಮೇರೆಗೆ ಒಂಜಿ ಪೊನ್ನು 2 ಆಂಜೋಕುಲು. ಮಗಲ್ನ ಪುದರು ಆಶಾ, ಮಗನ ಪುದರು ಸಂತೋಷ್ ದುಬೈ ಡುಪ್ಪುನು, ನನೋರಿ ಮಗೆ ಹರೀಶ್ ಮುಂಬೈ ಡುಪ್ಪುನು.
ಮೊಕ್ಕಲ್ನ ಒಟ್ಟಿಗೂ ಸುಖ ಸಂಸಾರ ಮಂತೊಂದುಲ್ಲೇರು ಮೇರು ಒರ್ತಿ ಉತ್ತಮ ಕೃಷಿಕೆದಿಯಾದ ಜೀವನ ಸಾಗಿಸೊಂದುಲ್ಲೇರು. ನಮ್ಮ ಸಂಗಡ 10 ವರ್ಷದ್ದು ಎಡ್ಡೆ ಕೆಲಸ ಮಂತೊಂದುಲ್ಲೇರು ಮೇರೆಗೂ ಶ್ರೀದೇವಿಯರು ಆಯುಷ್ಯ ಆರೋಗ್ಯ ಸಕಲ ಇಷ್ಟಾರ್ಥನ ಈಡೇರಿಸವಾಡು. ನಮ್ಮ ಇಂದಿನ ಸಭೆಯಲ್ಲಿ ಸನ್ಮಾನಿತರಲ್ಲೊಬ್ಬರಾದ ಶ್ರೀಮತಿ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ಅವರ ಪರಿಚಯವನ್ನು ತಿಳಿಸಲು ತುಂಬ ಸಂತೋಷ ಪಡುತ್ತಿದ್ದೇನೆ. ಶ್ರೀಮತಿ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿಯವರು ಕರಾವಳಿಯ ಪ್ರತಿಷ್ಠಿತ ಮನೆತನದ ಕೊರಂಗ್ರಪಾಡಿ ದೊಡ್ಡ ಮನೆಯಲ್ಲಿ 1973ರಲ್ಲಿ ಜನಿಸಿದವರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಹಿರಿಯಡ್ಕ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ 1993ರಲ್ಲಿ ಶ್ರೀಯುತ ಸಾಯಿನಾಥ್ ಶೆಟ್ಟಿ ಅವರೊಡನೆ ವಿವಾಹವಾಗಿ ಅಭಿಷೇಕ್ ಮತ್ತು ಪರೀಕ್ಷಿತ್ ಎಂಬಿಬ್ಬರು ಮಕ್ಕಳನ್ನು ಪಡೆದು ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಓರ್ವ ಸಾಮಾನ್ಯ ಮಹಿಳೆ ಗೃಹಿಣಿಯಾಗಿ ಜೊತೆಗೆ ಉದ್ಯಮಿಯಾಗಿ ಹೇಗೆ ಹಂತ ಹಂತವಾಗಿ ಮೇಲೇರಿ ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದಕ್ಕೆ ಪೂರ್ಣಿಮಾ ಶೆಟ್ಟಿಯವರೇ ಉತ್ತಮ ಉದಾಹರಣೆ. ಇವರು 2010ರಲ್ಲಿ ಮುಣ್ಕೂರಿನಲ್ಲಿ ಶ್ರೀ ದುರ್ಗಾ ಗಾರ್ಮೆಂಟ್ಸ್ ಎಂಬ ಉದ್ಯಮವನ್ನು ಆರಂಭಿಸಿ ಮುಣ್ಕೂರು ಮತ್ತು ಮಣಿಪಾಲದಲ್ಲಿ ಶ್ರೀ ದುರ್ಗಾ ಗಾರ್ಮೆಂಟ್ಸ್ ಕಾರ್ಯನಿರ್ವಹಿಸಿದ್ದು ಸುಮಾರು ಹಲವಾರು ಜನರಿಗೆ ಉದ್ಯೋಗದಾತರಾಗಿದ್ದು ಸಮಾಜದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಲ್ಪಡಿದ್ದಾರೆ. ಇವರು 2008ರಲ್ಲಿ ಜೆಸಿ ಆಂದೋಲನಕ್ಕೆ ಸದಸ್ಯೆಯಾಗಿ ಸೇರ್ಪಡೆಗೊಂಡು 2010ರಲ್ಲಿ ಜೆಸಿಐ ಮುಣ್ಕೂರು ಭಾರ್ಗವ ಘಟಕದ ಜೆಸಿರೇಟ್ ವಿಭಾಗದ ಅಧ್ಯಕ್ಷೆಯಾಗಿ ಅತ್ಯುತ್ತಮ ಜೆಸಿರೇಟ್ ಅಧ್ಯಕ್ಷೆ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಲ್ಲದೆ ಕಿನ್ನಿಗೋಳಿ ಇನ್ನರ್ವೀಲ್ ಸಂಸ್ಥೆಯ ಕೋಶಾಧಿಕಾರಿಯಾಗಿ ಕಿನ್ನಿಗೋಳಿ ವನಿತಾ ಸಮಾಜದ ಸದಸ್ಯೆಯಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಪ್ರಸ್ತುತ ಪ್ರತಿಷ್ಠಿತ ಕಿನ್ನಿಗೋಳಿ ರೋಟರಿ ಕ್ಲಬ್ನ ಇದರ ಸದಸ್ಯರಾಗಿರುತ್ತಾರೆ. ಹಾಗೆಯೇ ಜೆಸಿಐ ಉದ್ಯಮ ರತ್ನ 2017 ಎಂಬ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2013ರಲ್ಲಿ ಶ್ರೀದುರ್ಗಾ ಗಾರ್ಮೆಂಟ್ಸ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು PMEJP ಸಾಧಕ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನಾ ಯೋಜನೆಯ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಿದೆ. ಶ್ರೀಮತಿ ಪೂರ್ಣಿಮಾ ಸಾಯಿನಾಥ್ ಶೆಟ್ಟಿ ಅವರಿಂದ ಇನ್ನು ಮುಂದೆಯೂ ಹೆಚ್ಚಿನ ಸಮಾಜ ಸೇವೆಯು ನಡೆಸುವಂತಾಗಲಿ ಹಾಗೂ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ. ಇವರ ಮುಂದಿನ ಜೀವನವು ಉತ್ತಮ ರೀತಿಯಲ್ಲಿ ಸಾಗಲಿ ಎಂದು ಹಾರೈಸುತ್ತಿದ್ದೇನೆ. ವಂದನೆಗಳು.
ನಮ್ಮನ ಇನ್ನಿತಲೇಸಿದ ಸನ್ಮಾನ ಕಾರ್ಯಕ್ರಮವನ್ನು ನಡಪದ ಕೊರಿನ ಮಾತಾ ಬೆನ್ನಿರಿಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದು ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮಣ್ ಇದರ 7ನೇ ವರ್ಷದ ಆಟಿಡೊಂಜಿ ದಿನದ ವಿಶೇಷ ಅತಿಥಿಯಾಗಿ ಹಾಗೂ ಉದ್ಘಾಟಕರಾದ ನಮ್ಮವರೇ ಆದ ಡಾಕ್ಟರ್ ಕೆ ವಿದ್ಯಾಕುಮಾರಿ, ರಾಜ್ಯ ಯೋಜನಾ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಕಿರು ಪರಿಚಯ ಮಾಡಿಕೊಳ್ಳಲು ನನಗೆ ತುಂಬ ಸಂತೋಷ ಆಗ್ತಿದೆ. ಡಾಕ್ಟರ್ ಕೆ ವಿದ್ಯಾಕುಮಾರಿ ಇವರ ತಂದೆ ಕೆ ಮಹಾಬಲ್ ರೈ, ತಾಯಿ ಶಾಂತಾ ರೈ, ಪತಿ ಡಾಕ್ಟರ್ ಡೊಮಿನಿಕ್ ಡಿ, ಮಗ ಅತುಲ. ಇವರು ಮಂಗಳೂರು ತಾಲೂಕಿನ ಪಾವೂರು ಗ್ರಾಮದಲ್ಲಿ ಹುಟ್ಟಿ ಅಲ್ಲೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪಡೆದಿರುತ್ತಾರೆ. ಮಂಗಳೂರಿನ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ PUC ಹಾಗೂ ಪದವಿ ಮುಗಿಸಿರುತ್ತಾರೆ. 1996ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಮುಗಿಸಿ 2020ರಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುತ್ತಾರೆ. ವಿಜಯ ಕಾಲೇಜ್ ಮೂಲ್ಕಿ ಇಲ್ಲಿ 1 ವರ್ಷ ಕಾಲ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಭಾಷಾಂತರ ನಿರ್ದೇಶನಾಲಯದಲ್ಲಿ 1999ರಿಂದ 2006ರವರೆಗೆ ಭಾಷಾಂತರಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2004ರಲ್ಲಿ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆ ಬರೆದು 2006ರಲ್ಲಿ KAS ಕಿರಿಯ ಶ್ರೇಣಿ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಜೂನಿಯರ್ ಸ್ಕೇಲ್ ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ. 2006ರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ತರಬೇತಿ ಪಡೆದು 2007ರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2008ರಿಂದ 2010ರವರೆಗೆ ಹುಣಸೂರು ಉಪವಿಭಾಗಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2011ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2012ರಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಹಾಗೂ 2013ರಿಂದ 2014ರವರೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರದ ಉಪಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2015ರಿಂದ 2016ರವರೆಗೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಜಂಟಿ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2016ರಿಂದ 2018ರವರೆಗೆ ಕೋಲಾರ ಜಿಲ್ಲೆ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ 2018ರಲ್ಲಿ ಉಡುಪಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2020ರಲ್ಲಿ ಬೆಂಗಳೂರು ವಿಭಾಗದ ಅಪರ ಪ್ರಾದೇಶಿಕ ಆಯುಕ್ತರಾಗಿ ಹಾಗೂ IMA ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜನವರಿ 2014ರ ಬ್ಯಾಚ್ನಲ್ಲಿ ಭಾರತೀಯ ಆಡಳಿತ ಸೇವೆಗೆ ಪದೋನ್ನತಿ ಹೊಂದಿ ಏಪ್ರಿಲ್ 2021ರಿಂದ ಜೂನ್ 2023ರವರೆಗೆ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜುಲೈ 2023ರಿಂದ ಜೂನ್ 2025ರವರೆಗೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ರಾಜ್ಯ ಯೋಜನಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಇವರ ಕುಟುಂಬಕ್ಕೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಸುಖ, ಸಂಪತ್ತು, ಆಯುರಾರೋಗ್ಯ, ನೆಮ್ಮದಿ, ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.
ಬಂಧುಲೆ, ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿದ್ದ ಬಲೂನಿನ ಮೇಲೆ ಬರೆದಿದ್ದ ಸುಂದರ ಸಾಲುಗಳು ಹೀಗಿವೆ: ನಿನ್ನ ಹೊರಗೇನಿದೆಯೋ ಅದಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತೆ. ಒಂದಕ್ಕೆ ಸಾಕ್ಷಿ ನಮನ ವಿದ್ಯಾ ಮೇಡಮ್. ಅವಳ ನಗುವಿನಲ್ಲಿ ಮಮತೆ ಇದೆ, ಅವಳ ಹೆಜ್ಜೆಯಲ್ಲಿ ಧೈರ್ಯ ಇದೆ, ಅವಳ ಮನದಲ್ಲಿ ವಿಶ್ವವನ್ನು ಗೆಲ್ಲುವ ಶಕ್ತಿ ಇದೆ. ಒಂದಕ್ಕೆಲ್ಲ ಸಾಕ್ಷಿ ವಿದ್ಯಾ ಮೇಡಮೇ. ನಮನ ಇತ್ತದ ಜಿಲ್ಲಾಧಿಕಾರಿಲ ಎಡ್ಡೆ ಉಳ್ಳೇರು ಇಪ್ಪಡು ಆರ್ಲ ಅಂಡ ಈ ನಮನ ವಿದ್ಯಾ ಮೇಡಮ್ ನನೂರ ನಮನ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅದು ಬರೋಡು ಪಂದು ಎಂಕಲ ಮಾತಿರ್ನ ಒಂಜಿ ಆಶಾ ಮೇಡಮ್. ಒಂದು ರೀತಿಯಲ್ಲಿ ತುಂಬ ಖುಷಿಯ ಸಂದರ್ಭ. ನಮ್ಗೆ ಗೊತ್ತಿದೆ, ಆಷಾಢದಲ್ಲಿ ಹಬ್ಬಗಳ ಒಂದು ಸಾಲಿರುತ್ತೆ, ಮಳೆಗಾಲದ ಆ ಒಂದು ವಾತಾವರಣ. ಅದ್ರ ಜೊತೆಗೇ ಆಷಾಢದಲ್ಲಿ ಹಬ್ಬಗಳನ್ನು ಮಾಡ್ತಾ ಇರ್ತೀವಿ. ಆ ಹಬ್ಬದ ಜೊತೆಗೆ ಈ ಒಂದು ಆಟಿದ ಕೂಟ ಅನ್ನುವಂಥದ್ದು ಸಾಮಾನ್ಯವಾಗಿ ಹಿಂದಿನ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಸಾಕಷ್ಟು ವರ್ಷ ಅದು ಮರೆಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪುನಃ ನಮ್ಮದೇ ಆದಂಥ ಒಂದು ಪರಂಪರೆ ಅಥವಾ ನಮ್ಮದೇ ಆದಂಥ ಒಂದು ಏನು ಜನಪದ ಆಟ ಇರ್ಬೋದು, ಜನಪದ ಕ್ರೀಡೆ ಇರ್ಬೋದು, ಹಬ್ಬಗಳಿರ್ಬೋದು, ಇದನ್ನು ಆಚರಿಸುವಂತಹ ಒಂದು ಕಾಲಕ್ಕೆ ನಾವು ಬಂದು ನಿಂತಿದ್ದೇವೆ. ಮರೆತು ಹೋದದ್ದನ್ನು ಪುನಃ ಪಡ್ಕೋಬೇಕು, ಅದನ್ನು ನಾವು ಪುನಃ ಮುನ್ನೆಲೆಗೆ ತರಬೇಕು ಅನ್ನುವಂತಹ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ದುರ್ಗಾ ಪರಮೇಶ್ವರಿ ಮಹಿಳಾ ಏನು ಸಂಘ ಇದೆ, ಇದರ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹೆಣ್ಣು ಯಾವತ್ತೂ 4 ಗೋಡೆ ಮಧ್ಯೆನೇ ಬಂದಿಯಾಗಿದ್ದವಳು. ನಾವು ನೋಡ್ತಾ ಇದ್ದೆವು, ನಮ್ಮ ಹಿಂದಿನ ಜನ್ರೇಷನ್ ಅಥವಾ ನಮ್ಮ ತಾಯಂದಿರಿರ್ಬೋದು ಅಥವಾ ನಮ್ಮ ಅಕ್ಕಂದ್ರೆ ಅವರನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ಲು. ಆದರೆ ಇತ್ತೀಚೆಗೆ ಆಕೆ ಹೊರಗಡೆ ಕಾಲಿಡ್ತಾ ಇದ್ದಾಳೆ. ಒಂದು ಸಾರ್ವಜನಿಕ ಸ್ಪೇಸ್, ಪಬ್ಲಿಕ್ ಸ್ಪೇಸ್ ಅಂತ ಹೇಳ್ತೀವಿ ನಾವು, ಆ ಸಾರ್ವಜನಿಕ ಸ್ಪೇಸಿಗೆ ಆಕೆ ಬರ್ತಾ ಇದ್ದಾಳೆ. ಇತ್ತೀಚಿನ ದಿನಕ್ಕೆ ಆಕೆಯ ಒಂದು ಸಾಮರ್ಥ್ಯವನ್ನು ತೋರ್ಪಡಿಸೋದಕ್ಕೆ ಆಕೆಗೆ ಒಂದು ಅವಕಾಶ ಸಿಗ್ತಾ ಇದೆ, ಅಥವಾ ಅವಕಾಶವನ್ನು ಅವಳು ಮಾಡ್ಕೊಳ್ತಾ ಇದ್ದಾಳೆ, ಹೆಣ್ಣು ಮಾಡ್ಕೊಳ್ತಾ ಇದ್ದಾಳೆ. ಆ ಅವಕಾಶ ತನ್ನದಾಗಬೇಕು ಅಂತ ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಂಥ ಇಷ್ಟು ಜನ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು. ಈಗಾಗಲೇ ಹೇಳಿದರು, ಮನೆಯಲ್ಲಿ ಏನು ಸಾಕಷ್ಟು ಕೆಲಸಗಳಿದೆ, ಮನೆ ಜವಾಬ್ದಾರಿ ಇದೆ, ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಮಾಡಿ ಮನೆಗೆ ಬೀಗ ಹಾಕಿ ಹೆಣ್ಮಗಳು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು. ಬೆಳಗ್ಗೆಯಿಂದ ಎಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ, ಅಥವಾ ಕೆಲಸದವರಿದ್ದರೆ ಅವ್ರದ್ದು ವ್ಯವಸ್ಥೆ ಮಾಡಿ ಎಲ್ಲವನ್ನು ಬರುವಂಥದ್ದಿದ್ರೆ ಅದು ಒಂದು ಜವಾಬ್ದಾರಿಯುತವಾದಂತಹ ಮನೆ ಕೆಲಸ ಅನ್ನುವಂಥದ್ದು ಸಣ್ಣದಲ್ಲ. ಮನೆಯದ್ದು ಜವಾಬ್ದಾರಿ, ಗೃಹಿಣಿಯೇ ಒಬ್ಬ ಮಹಿಳೆ ಮನೆಯ ಜವಾಬ್ದಾರಿ ತಗೊಳ್ಳೋದಂದರೆ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಆಕೆಯ ಕೆಲಸಕ್ಕೆ ವೇತನ ಇಲ್ಲ. ಆದರೆ ವೇತನ ಇಲ್ಲದಂಥ ಕೆಲಸ ಅದು ಎಷ್ಟರ ಮಟ್ಟಿಗೆ ಇಡೀ ಸಂಸಾರವನ್ನು ಅಥವಾ ಇಡೀ ಕುಟುಂಬವನ್ನು ನೆಮ್ಮದಿಯಾಗಿಡುತ್ತೆ ಅಂತ ಹೊರಗಿರೋರಿಗೆ ಗೊತ್ತಿಲ್ಲ, ಅಥವಾ ಅದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅಷ್ಟು ಜವಾಬ್ದಾರಿ ಇರುತ್ತೆ ಅಲ್ಲಿ. ಸಣ್ಣದಲ್ಲ, ಬೆಳಿಗ್ಗೆ ಎದ್ದಂತಿಂದ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಮಕ್ಕಳನ್ನು ಮ್ಯಾನೇಜ್ ಮಾಡುವಂಥದ್ದು, ಮನೆಯ ಹಿರಿಯರನ್ನು ನೋಡಿಕೊಳ್ಳುವಂಥದ್ದು, ಮನೆಯನ್ನು ಸುಧಾರಿಸುವಂಥದ್ದು, ಅಡಿಗೆ ಮಾಡುವಂಥದ್ದು ಚಿಕ್ಕ ಪುಟ್ಟ ಕೆಲಸ ಅಲ್ಲ, ನೋಡೋದಕ್ಕೆ ಮಾತ್ರ ಅದು ಸಣ್ಣದಂತ ಅನ್ನಿಸಿದೆ. ಅಂಥ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಕೂಡ ಇಂಥ ಒಂದು ಒಟ್ಟಾಗಬೇಕು, ನಾವೆಲ್ಲರೂ ಒಟ್ಟಿಗೆ ಒಂದು ಹಬ್ಬವನ್ನು ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಂದಿರುವಂಥದ್ದು ಅದು ನಿಜವಾಗ್ಲೂ ವಿಶೇಷವಾದದ್ದು. ಅದ್ರ ಜೊತೆಗೆ ಈ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸಂಘ ಒಂದು ಮಹಿಳೆಯರಲ್ಲಿ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಮಾಡಬೇಕು, ಅಥವಾ ಅವರ ಸ್ವಂತವಾಗಿ ಅವರು ಏನಾದರೂ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ತನ್ನದಾದ ಸಣ್ಣದಾದ ಅಮೌಂಟನ್ನು ಕೂಡಿಟ್ಕೊಂಡು ಅದನ್ನು ಸದಸ್ಯತ್ವದ ರೂಪದಲ್ಲಿ ತಗೊಂಡು ಅದನ್ನು ಕೂಡಿಟ್ಕೊಂಡು ನಂತರ ಯಾರಿಗೆ ಅವಕಾಶ ಸ್ವಲ್ಪ ಏನು ಕಷ್ಟದ ಸಂದರ್ಭ ಇದೆ ಅಥವಾ ಅವರಿಗೆ ಹಣದ ಅವಶ್ಯಕತೆ ಇರುವಾಗ ಅವರಿಗೆ ಅದನ್ನು ವಾಪಸ್ ಕೊಡುವಂಥದ್ದು ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ. ಯಾಕಂದರೆ ಈ ಬೆಳ್ಮಣ ಭಾಗ ಒಂದು ರೀತಿಯಲ್ಲಿ ತೀರ ನಗರವೂ ಅಲ್ಲದಂಥ ಹಳ್ಳಿಯೂ ಅಲ್ಲದ ಒಂದು ಮಧ್ಯದಲ್ಲಿರುವಂಥ ಜಾಗ. ಅಂಥ ಹಳ್ಳಿಯ ಗ್ರಾಮೀಣ ಭಾಗದ ವಾತಾವರಣನೇ ಹೆಚ್ಚಿದೆ. ಅಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಈ ಕಾರಣಕ್ಕೋಸ್ಕರ ಅವರ ಕಾಲ ಮೇಲೆ ನಿಲ್ಲುವಂಥದ್ದು ಮತ್ತು ಅವರದೇ ಆದ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಅದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಅದರಿಂದಾಗಿ ಈ ಒಂದು
ಖುಷಿಯ ಸಂದರ್ಭ ಈ ಕೂಟದಲ್ಲಿ. ಈ ಇಷ್ಟು ಜನ ಮಹಿಳೆಯರು ನಾವಿದ್ದೇವೆ, ಇಷ್ಟು ಜನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ನಾವು ಯೋಚನೆ ಮಾಡಬೇಕಾದ್ದು ಈಗ ನಮ್ಮ ಬಗ್ಗೆಗಿಂತ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನು ಅಂತ, ನಮ್ಮ ಜವಾಬ್ದಾರಿ ಅದರಲ್ಲಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಅದರಲ್ಲೂ ಹೆಣ್ಣು ಮಕ್ಕಳು. ಬಂಟ ಸಮಾಜ ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ನಾನು ಅದರ ಭಾಗವಾಗಿ ಇರುವವಳು. ನೋಡೋದಕ್ಕೆ, ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಾವೆಲ್ಲೂ ಕೂಡ ಯಾವತ್ತೂ ಬಿಟ್ಟು ಕೊಡೋದಿಲ್ಲ ಅಥವಾ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಎಲ್ಲವನ್ನು ಒಳಗಡೆ ಮುಚ್ಚಿಟ್ಟುಕೊಂಡು ಹೊರಗಡೆ ಒಂದು ರೀತಿಯ ಬದುಕನ್ನು ಬದುಕ್ತಾ ಇದ್ದೇವೆ. ಯಾವತ್ತೂ ನಾವು ಹೊರಗಡೆ ಬರೋದಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು, ಇನ್ನೊಬ್ಬರಿಗೆ ತೋರಿಸಬಾರ್ದು ಅನ್ನುವಂಥದ್ದು ಅದಲ್ಲ. ನಮ್ಮ ವಾಸ್ತವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಾಸ್ತವ ಏನು, ನಮ್ಮದು ಏನು ಬದುಕು. ನಮ್ಮಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಕೂಡ ವಿದ್ಯಾಭ್ಯಾಸ ಇಲ್ಲದೇ ಇದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಮದುವೆಯಾಗದೇ ಇದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಮದುವೆ ಆಗದೆ ಇವತ್ತಿಗೂ ಕೂಡ ಇದ್ದಾರೆ ಮನೆಗಳಲ್ಲಿ. ಅಂದರೆ ಮದುವೆ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆದಂಥ ಸಂದರ್ಭಗಳು ಎಷ್ಟೋ ಹೆಣ್ಣು ಮಕ್ಕಳದಿದೆ. ಈ ರೀತಿಯ ಒಂದು ಪರಿಸರನ ನಾವು ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು, ನಮ್ಮ ಹೆಣ್ಣುಮಕ್ಕಳಿಗೆ ನಾವು ಮುಂದೆ ಏನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನಮ್ಮ ಹೆಣ್ಮಕ್ಕಳನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಕಾಲ ಮೇಲೆ ಅವರು ನಿಲ್ಲುವುದಕ್ಕೆ ನಾವು ವ್ಯವಸ್ಥೆ ಮಾಡಬೇಕಾಗತ್ತೆ. ಅವರ ಕಾಲ ಮೇಲೆ ನಿಲ್ಲುವಂಥದ್ದು ಅದಕ್ಕಿಂತ ದೊಡ್ಡ ಅವಕಾಶ ಆಕೆಗೆ ಬೇರೆ ಯಾವುದೂ ಇಲ್ಲ. ಅದರಿಂದಾಗಿ ತಂದೆ ತಾಯಿಯರಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಕಾಲ ಮೇಲೆ ನಿಲ್ಲುವಂಥ ಒಂದು ತೀರ್ಮಾನವನ್ನು ಆಕೆಗೆ ತಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ನಮಗೆ ಅನೇಕ ಸಲ ಇರುತ್ತೆ, ನಾನು ಸಾಕಷ್ಟು ಬಾರಿ ಇದನ್ನು ವೇದಿಕೆಗಳಲ್ಲಿ ಹೇಳಿದ್ದೇನೆ, ನಾವು ಹೆಣ್ಮಕ್ಕಳನ್ನು ಓದಿಸೋದು ಮದುವೆ ಮಾಡುವಾಗ ಹುಡುಗ ಎಷ್ಟು ಓದಿದಾನಂತ ಕೇಳ್ತಾನೆ ಅಂತ, ಅದಕ್ಕಲ್ಲ ಓದಿಸೋದು. ಆಕೆಯ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ. ಹೆಣ್ಣು ಮಗಳು ತನ್ನ ವ್ಯಕ್ತಿತ್ವವನ್ನು ತಾನು ರೂಪಿಸ್ಕೊಳ್ಳೋದು, ತನ್ನ ಸಾಮರ್ಥ್ಯವನ್ನು ಇತರರಿಗೆ ತೋರಿಸ್ಕೊಳ್ಳುವಂಥದ್ದು, ಅದೇ ರೀತಿಯಲ್ಲಿ ಅದರ ಮೂಲಕ ಸಮಾಜಕ್ಕೆ ಆಕೆ ಕೊಡುಗೆ ನೀಡುವಂಥದ್ದು. ಇದಾಗಬೇಕಾದದ್ದು. ಹೆಣ್ಣು ಮಕ್ಕಳ ಸಾಮರ್ಥ್ಯ ಹೊರಗಡೆ ಬರಬೇಕು. ಆ ಸಾಮರ್ಥ್ಯದ ಮೂಲಕ ಸಮಾಜದ ವಿವಿಧ ಜನರಿಗೆ ಅದರ ಅನುಕೂಲ ದೊರೆಯಬೇಕು. ಅದನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ನಾವು ಫೆಸಿಲಿಟೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದು ನಮ್ಮೆಲ್ಲರ ಜವಾಬ್ದಾರಿ. ಅದರಿಂದಾಗಿ ಈ ಒಂದು ಜವಾಬ್ದಾರಿಯನ್ನು ನಾವು ಅರ್ಥೈಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ನಮ್ಮ ಬದುಕು ಒಂದು ಸುಗಮ ಆಗುವುದಕ್ಕೆ, ಒಂದು ನೆಮ್ಮದಿಯಿಂದ ಆಗುವುದಕ್ಕೆ ನಾವು ಅವಕಾಶ ಮಾಡಿಕೊಳ್ಳೋಣ. ಈ ಒಂದು ಸಂಘದ ಮೂಲಕ ತಾವೆಲ್ಲರೂ ಏನು ಇವತ್ತು ಖುಷಿಯ ಒಂದು ಸಂದರ್ಭವನ್ನು ಕಳೀತೀರ, ಅದು ಒಂದು ದಿನಕ್ಕಲ್ಲ, ಅದು ಪ್ರತಿದಿನ ನಮ್ಮ ಬದುಕಿನ ಭಾಗ ಆಗಬೇಕು. ಖುಷಿ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ನಮ್ಮ ಬದುಕಿನ ಭಾಗ ಆಗಬೇಕು. ನಾವು ಪ್ರತಿದಿನ ಖುಷಿಯಲ್ಲಿ ಇರಬೇಕು. ಮಕ್ಕಳ ಜೊತೆ ಇರ್ಬೋದು, ಕುಟುಂಬದವರ ಜೊತೆ ಇರ್ಬೋದು, ನಾವು ಖುಷಿಯಾಗಿರಬೇಕು. ಅದಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ, ಈ ಒಂದು ನಿಜವಾಗಲೂ ಇವರು ಶ್ರೀಮತಿ ರೂಪಾ ಶೆಟ್ಟಿಯವರು 2 ತಿಂಗಳ ಹಿಂದಿಂದ ನನ್ನನ್ನು ಕರೆದು, 2 ತಿಂಗಳ ಹಿಂದೆಯೇ ನೀವು ಈ ಸಲ ಬರಲೇಬೇಕು ಅಂತ. 2 ಸಲ ನಾನು DC ಇರುವಾಗ ಅವರು ಕರೆದಿದ್ದರು, ಬರಲಿಕ್ಕೆ ಆಗಲಿಲ್ಲ. ಈ ಸಲ ಬರಲೇಬೇಕು ಅಂತ ಹೇಳಿದರು. ನಿಜವಾಗ್ಲೂ ಅವರ ಒಂದು ಪ್ರೀತಿ ಅಥವಾ ಅದು ನನ್ನನ್ನು ಇಲ್ಲಿ ಬರಲಿಕ್ಕೆ ಕರೆ ತಂದಿದೆ. ಇಲ್ಲಾಂದರೆ ಬೆಂಗಳೂರಿಂದ ಬರೋದು ಸ್ವಲ್ಪ ಕಷ್ಟನೇ ಈ ಮಳೆಗಾಲದ ಸಂದರ್ಭದಲ್ಲಿ. ಅವರ ಪ್ರೀತಿಯ ಕಾರಣಕ್ಕೋಸ್ಕರನೇ ಮೊನ್ನೆ ಅವರು ಮಾತಾಡೋದು ನನ್ನ ಹಸ್ಬೆಂಡ್ ಕೂಡ ಕೇಳಿಸ್ತಾ ಇದ್ದರು. ಆಯಿತು ಹೋಗಿ ಬರೋಣ, ನಾನು ಬರ್ತೇನೆ, ಬೇಕಿದ್ರೆ ಹೋಗಿ ಬರೋಣ ಅಂತ ಹೇಳಿದರು. ಅದರಿಂದಾಗಿ ಬೆಳಿಗ್ಗೆ ಎದ್ದು ಇವತ್ತು ಹೊರಟು ಬಂದಿರುವಂಥದ್ದು. ಅದರಿಂದಾಗಿ ಈ ಕಾರ್ಯಕ್ರಮ ಇವತ್ತು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿರುವಂಥದ್ದು, ಅದರಲ್ಲಿ ಹೆಣ್ಮಕ್ಕಳೇ ಒಂದು ಆಯೋಜನೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ನಮಗೆ ತೆರೆಮರೆಕಾಯಿಗಳಾಗಿ ಅನೇಕ ಹೆಣ್ಣು ಮಕ್ಕಳಿದ್ದಾರೆ. ನಮ್ಗೆ ಗೊತ್ತಾಗೋದಿಲ್ಲ, ಹೊರಗಡೆ ಸಾಧನೆಯನ್ನು ಮಾಡಿದವಂಥವರು ಸಾಕಷ್ಟು ಜನ ಇದ್ದಾರೆ. ಆಯಾಯ ಒಂದೊಂದು ಕ್ಷೇತ್ರವನ್ನು ಒಬ್ಬೊಬ್ಬರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಅವರೆಲ್ಲ ನಮಗೆ ಒಂದು ರೀತಿಯ ಮಾದರಿಗಳು. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಕೂಡ ಅವರು ಮಾದರಿಯಾಗಿರ್ತಾರೆ. ಅವರನ್ನು ನೋಡಿ ಕಲಿಯುವಂಥದ್ದು ಇರುತ್ತೆ. ಅವರ ಬದುಕಿನ ಅವರು ತುಂಬ ಕಷ್ಟದಿಂದ ಬರ್ಬೋದು, ಅಥವಾ ಬೇರೆ ಬೇರೆ ಒಂದು ಅಡೆತಡೆಗಳನ್ನು ಮೆಟ್ಟಿ ನಿಂತವರು ಇವತ್ತು ಆ ಸ್ಥಾನಕ್ಕೆ ಬಂದಿರ್ತಾರೆ. ಸುಲಭ ಆಗಿರೋದಿಲ್ಲ. ಯಾವತ್ತು ದಾರಿ ತುಂಬ ಕಷ್ಟ ಇರುತ್ತೆ. ಆ ಕಷ್ಟಗಳನ್ನು ದಾಟಿ ಮೇಲೆ ಬಂದಾಗಲೇ ನಾವು ಏನಾದರೂ ಸಾಧಿಸುವುದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದರಿಂದಾಗಿ ಇವತ್ತು ಸನ್ಮಾನ ಸ್ವೀಕರಿಸಿರುವಂಥ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಇರ್ಬೋದು,
ಅವರು ಕೃಷಿಯಲ್ಲಿ ಸಾಧನೆ ಮಾಡಿರುವಂಥವ್ರು. ಅದೇ ರೀತಿಯಲ್ಲಿ ಶ್ರೀಮತಿ ಶುಭಾ ಶೆಟ್ಟಿಯವರು, ಅದೇ ರೀತಿಯಲ್ಲಿ ಪೂರ್ಣಿಮಾ ಎಸ್ ಶೆಟ್ಟಿಯವರು, ಇವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರ ಒಂದು ಬದುಕು ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇವತ್ತು ಪ್ರೀತಿಯಿಂದ ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೆ ವಂದಿಸ್ತಾ, ಈ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮನ್ ಇದರ 7ನೇ ವರ್ಷದ ಆಟಿಡೊಂಜಿ ದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಉಪಸ್ಥಿತರಿರುವ ಡಾಕ್ಟರ್ ಗ್ರೀಷ್ಮಾ ವಿವೇಕ ಆಳ್ವ, ವೈದ್ಯಕೀಯ ಆಡಳಿತಾಧಿಕಾರಿ ಹಾಗೂ ನ್ಯಾಚುರೋಪತಿಕ್ ವೈದ್ಯೆ, ಆಳ್ವಾ ಫಾರ್ಮಸಿ, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್, ಮೂಡಬಿದ್ರೆ. ಇವರು ನ್ಯಾಚುರೋಪತಿ ಮತ್ತು ಯೋಗಿಕ್ ವಿಜ್ಞಾನದಲ್ಲಿ ಪದವಿಯನ್ನು ಹೊಂದಿದ್ದು ನ್ಯಾಚುರೋಪತಿಕ್ ವೈದ್ಯೆಯಾಗಿದ್ದು ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಮತ್ತು ಯೋಗದಲ್ಲಿ MD ಪದವಿಯನ್ನು ಪೂರೈಸಿದ್ದಾರೆ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ ರ್ಯಾಂಕ್ ಗಳಿಸಿದ್ದಾರೆ. ಬಹುಮುಖಿ ಮತ್ತು ಚೈತನ್ಯಶೀಲ ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಗ್ರೀಷ್ಮಾ ಆಳ್ವ ಅವರು 40,000ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದ ಕಾರ್ಯಕ್ರಮವನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸಿದ್ದಾರೆ. ಆಳ್ವಾಸ್ ವಿರಾಸತ್ನಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ಕೊಡುಗೆಗಳು ಮತ್ತು ನಾಯಕತ್ವವನ್ನು ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘ ಪ್ರತಿಷ್ಠಿತ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಡಾಕ್ಟರ್ ಗ್ರೀಷ್ಮಾ ಆಳ್ವ ಇವರು ಸಕ್ಷಮ ಆಳ್ವಾಸ್ ಮಹಿಳಾ ಸಂಘದ ಸಂಚಾಲಕರಾಗಿದ್ದಾರೆ. ಇದು ಮಹಿಳಾ ಸಬಲೀಕರಣಕ್ಕೆ ಮೀಸಲಾದ ಅಗ್ರಗಣ್ಯ ವೇದಿಕೆಯಾಗಿದೆ. ಸಕ್ಷಮ ಮೂಲಕ ಅವರು ಆಳ್ವಾಸ್ ಫೌಂಡೇಶನಿನ ಗೌರವಾನ್ವಿತ ಅಧ್ಯಾಪಕರು ಮತ್ತು ತಜ್ಞರೊಂದಿಗೆ ಸಹಯೋಗ ಮಾಡಿ ಉದ್ಯಮಶೀಲತೆ, ಅಭಿವೃದ್ಧಿ, ಉತ್ತಮ ನಿರ್ವಹಣೆ, ರಾಷ್ಟ್ರೀಯ ಆರೋಗ್ಯ ಸಮ್ಮೇಳನಗಳು, ಕಾನೂನು ಜಾಗೃತಿ, ವೃತ್ತಿಪರ ಸೌಜನ್ಯ ತರಬೇತಿ ಮುಂತಾದ ಅನೇಕ ಮಹಿಳೆಯರ ಉದ್ದೇಶಿತ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಮಹಿಳಾ ಸಬಲೀಕರಣದತ್ತ ತಮ್ಮ ಉತ್ಸಾಹವನ್ನು ವಿಸ್ತರಿಸುತ್ತಾ ಆಳ್ವಾಸ್ ಅಕಾಡೆಮಿ ಆಫ್ ಮೇಕಪ್ ಆರ್ಟಿಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಇವರು ಶ್ರೀಮತಿ ಶಶಿಕಲಾ ರೈ ಕುಕ್ಕುವಳ್ಳಿ ಹಾಗೂ ಲೇಟ್ ಶ್ರೀ ಗಣೇಶ್ ರೈ ಪಲ್ಲಮಜಲು ಇವರ ಮಗಳು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ವಿವೇಕ ಆಳ್ವರವರ ಧರ್ಮಪತ್ನಿ ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಮೋಹನ್ ಆಳ್ವ ಅವರ ಸೊಸೆ. ವೇದ್ ವಾಯು ಎಂಬ ಇಬ್ಬರು ಮಕ್ಕಳು. ಪ್ರಸ್ತುತ ವೈದ್ಯಕೀಯ ಆಡಳಿತಾಧಿಕಾರಿಯಾಗಿ, ನ್ಯಾಚುರೋಪತಿಕ್ ವೈದ್ಯೆಯಾಗಿ ಆಳ್ವಾಸ್ ಫಾರ್ಮಸಿ, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡಬಿದ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. Every heart has a pain, only the way of expression is different. Ordinary people hide in eyes, while extraordinary people hide it in smile. ಪನ್ಬಿನ ಪಾತ್ರದರ್ಕ ನಮನ ಮಲ್ಲ ಅಭಿನೇದಿ ಆದಿಪ್ಪನಂಚಿತಿನ ಗ್ರೀಷ್ಮಾ ಶೆಟ್ಟಿ ಅರ್ನ ಪೂರ ಭಾವನೆಲ್ಲ ತೆಲ್ಕೆಡೆ ದೆತ್ತೊಂದುಲ್ಲೇರೆ ಇತ್ತೆ ಅರೆನ್ ಕಿನ್ನೆ ಮಟ್ಟಡು ಒಂಜಿ ಗೌರವ ಮಲ್ಪಡು ಪಂದು ನಮ್ಮ ಸಂಘದ ಅಧ್ಯಕ್ಷರು ಬಕ ರೂಪಾರಾಣಿ ಶೆಟ್ಟಿ ಬಕ ಮಾತಾ ಸದಸ್ಯಡ ಕೇನೊಂದುಲ್ಲೆ. ವಿದ್ಯಾ ಮೇಡಮ್ ಪಂತಿ ಲೆಕ್ಕನೆ ತುಳುಟು ಬಾರಿ ಶೋಕುಡು ಭಾಷಣ ಮನ್ಪೊಡೊಂದಾಂಡ ಎಡ್ಡೆ ಪಾಂಡಿತ್ಯ ಬೋಡು ಐಟ್ ಒಂಜಿ ಎಡ್ಡೆ ಹಿಡಿತ ಬೋಡು ನಮ್ಮ ಡೇ ಟು ಡೇ ಲೈಫಡ್ ತುಳುಟು ಪಾತೆರ್ವ ಆ್ಯಂಡ್ ಅವೆ ಇಂಚ ಪಾತೆರೆ ಬಂದಾಗ ಒಂಚೂರು ಭಂಗ ಹಾಪುಂಡು ಎಡ್ಡೆಡ್ಡೆ ವರ್ಡ್ಸ್ ತಿಕ್ಕುಜಿ ಅಂಚ ಅರ್ನ ಲೆಕ್ಕ ಕನ್ನಡಡ್ಲ ಹಿಡಿತ ಇಜ್ಜಿ ಐಡ್ದಾರ ಇನಿ ಅಂದಾದ ಮನ್ಪೊಲಿ ಪಂಡ ತುಳು ಇಂಗ್ಲೀಷ್ ಕನ್ನಡ ಒಂದು ಮೂಜಿ ಭಾಷೆನ್ಲ ಮಿಕ್ಸ್ ಮಂತದ್ದು ತುಯಿಂಕ ಭಾಷೆಡು ಪಾತೆರೋಲಿ
ಆಯ್ತ ಒಟ್ಟಿಗೆ ಏನನ್ನು ಗುಜ್ಜೆದ ಗಟ್ಟಿ ತಿನ್ಪಾದು ಪೆಲಕಾಯ್ದ ಗಟ್ಟಿ ತಿನ್ಪಾದು ಈತು ಮೋಕೆಡ್ ಇಂಚಿತ್ತಿನ ಒಂಜಿ ಬಾರಿ ಪೊರ್ಲುದ ಪೊಂಜನಕ್ಲಿ ಬತ್ತಿನ ಒಂಜಿ ಫಂಕ್ಷನ್ಗೆ ಎತ್ತಿನೆಗ್ ಫಸ್ಟ್ ಎನ್ ರೂಪ ಆಂಟಿಗೆ ಮಲ್ಲ ಥ್ಯಾಂಕ್ ಯು ಬನ್ನೋಡುಂದುಲ್ಲೆ ಆಂಜನಕ್ಲಿ ಬೇಜಾರ ಮನ್ಪೊಡ್ಚಿ ಇನಿ ಒಂಜಿ ಪೊಂಜನಕ್ಲಿಗೆ ದಿನ ಕೊರ್ಕ ಎನ್ನ ಪ್ರೊಫೈಲ್ ತೂನಗನೆ ಗೊತ್ತಾದುಪ್ಪು ಮಲ್ಲ ಸ್ತ್ರೀವಾದಿಲು ಇತ್ತೆ ಎಂಚಾತೆರು ಪಂಡ ಪುರುಷ ದ್ವೇಷನ್ ನಮ್ಮ ಸ್ತ್ರೀವಾದಿಲು ಪಂಡದು ಎನ್ನುವ ಆಂಡ ನಿಜವಾಯಿನ ಸ್ತ್ರೀವಾದಿಲು ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ದಯಪಂಡ ನಮ್ಮ ಮಾತೆಲ್ಲ ಈ ಒಂಜಿ ವಿಷಯಕ್ಕೆಂದ ರಡ್ಡು ಜಡೆ ಒಟ್ಟಿಗೆ ಇಪ್ಪುಜಿ ಹೆಣ್ಣಿಗೆ ಹೆಣ್ಣೇ ಶತ್ರು ಇಂಚಿತ್ತಿನ ಪೂರ ವಿಷಯಲೇನಕ್ಕೆ ಏನೊಂದೇ ನಮ್ಮ ಬೊಲೆದಿನಕ್ಕಲು ಆಂಡ ಹೆಣ್ಣಿಗೆ ಹೆಣ್ಣು ಶತ್ರು ಅಲ್ಲ, ಇನ್ನೊಂದು ಹೆಣ್ಣನ್ನು ಮೇಲೆತ್ತಲಿಕ್ಕೆ ಕೂಡ ನಾವೇ ಹೆಗಲು ಕೊಡುವವರು ಅಂಚಿತ್ತಿನೇನು ಬಾರಿ ಶೋಕುಡು ತೋಜ್ಪಾವನಕ್ಕಲು ನಮ್ಮ ಈ ಕೀರ್ತಿ ಶೆಟ್ಟಿ ಮೇಡಮ್ ಬುಕ್ಕ ಅವ್ರನ್ನ ಸಂಪೂರ್ಣ ತಂಡ ಪೋಯಿನ ವರ್ಷಲ ಪ್ರೋಗ್ರಾಮ್ಗೆ ಎಂಕ್ ಬರ್ರೆ ಇತ್ತುಂಡು ಎಂಕಲ ಬರ್ರೆ ಆತಜಿ ಎನ್ನ ಅಕ್ಕ ಬತ್ತಿತ್ತೇರಪ್ಪಗ ಎನ್ನ ಮೈದುನನ ಬುಡದಿ ಬತ್ತಿತ್ತೇರು ಅಪ್ಪಗಲ್ಲೇ ಆರು ವಾಪಸ್ ಪ್ರೋಗ್ರಾಮ್ ಆಯ್ಬೊಕ್ಕ ಎಂಕ್ ಬತ್ತಿಲ್ಲಡು ಪಂದಿತ್ತೇರು ಬಾರಿ ಒಂಜಿ ಪೊರ್ಲುದ ಪ್ರೋಗ್ರಾಮ್ ಅವು ಬಾರಿ ಎಡ್ಡೆ ಜನಕ್ಕುಲು ಎಡ್ಡೆ ವಿಚಾರದಿ ಒಂದು ಮಂತಿತ್ತಿನ ಪ್ರೋಗ್ರಾಮ್ ಎಡ್ಡೆ ಪ್ರೋಗ್ರಾಮ್ ನಿಕ್ಕೊರ ಒಂದು ಟೈಮ್ ತಿಕ್ಕಂಡು ನಿಕ್ಕೊಂಜಿ ಆ ಅವಕಾಶ ತಿಕ್ಕಂಡು ಪೋಲ ಬಂಡದಿತ್ತೇರು ಎಂಕ್ ಬಾರಿ ಖುಷಿ ಉಂಡು ಇನಿ ಎಂಕ ಆ ಅವಕಾಶ ಕೊಡುದು ಬೈದುಂಡು ನಿಕ್ಲ ಮಾತಿರ್ನೊಟ್ಟಿಗೆ ಪಾತೆರು ನಂಚಿನ ಈತ ನಿಕ್ಲು ತೂದುಪ್ಪರ್ ಇನಿ ಆಟಿದ ಲೇಸ್ ಎನ್ನ ಡಾಕ್ಟರ್ ಅಂದ ನನಗೆ ಒಂದು ಒಂಚಿತ್ತಿನ ಡಾಕ್ಟರ್ ಅಂದ ಅದುಪ್ಪು ನಿಕ್ಲು ಮಸಾಜದ ಬಗ್ಗೆ ಮತ ಕೇಂದುಪ್ಪರು ಯೋಗದ ಬಗ್ಗೆ ಕೇಂದುಪ್ಪರು ಸೂಜಿ ಚಿಕಿತ್ಸೆ ಪಂಡದ ಮತ ಕೇಂದುಪ್ಪರು ಮಣ್ಣು ಪೂಜುನ ಡಾಕ್ಟರ್ಸ್ ನಕ್ಲಂದು ಕೇಂದುಪ್ಪರು ಅವು ಏರ್ಲತ್ತವು ಎಂಕ್ಲೆ ಅವೇ ಎಂಕುಲೇನು ಪ್ರಕೃತಿ ಚಿಕಿತ್ಸಾ ವೈದ್ಯರೆಂದು ಪನ್ಪೇರು ಸೊ ಯಾನಿನಿ ಪೂರೆರೆಗ್ಲ ಏನಾಡ್ದು ಮಸ್ತ್ ಎಕ್ಸ್ಪೀರಿಯನ್ಸ್ ಉಂಡು ಪೂರ ಮಲ್ಲ ಜನಕ್ಕುಲು ಉಲ್ಲೇರು ಮುಲ್ಪ ನಿಖಲ್ನ ಎದುರು ಆಟಿ ಬಂಡದಾದ ಪನ್ಪುನಾತ್ ಪಾಂಡಿತ್ಯ ಎಂಕೆಜ್ಜಿ ಐಕೆ ಯಾನ್ ಒಂಜಿ ಪೊಂಜವಾದ ಒಂಜಿ ಪ್ರಕೃತಿ ಚಿಕಿತ್ಸೆ ವೈದ್ಯ ಆದ ಎನ್ನ ದೃಷ್ಟಿಕೋನ ಆಟಿದೊಟ್ಟಿಗೆ ಎಂಚಾಪುಣಂದು ಐನ ಅಭಿಪ್ರಾಯ ಒಂಜಿ ಮುಲ್ಪ ಶೇರ್ ಮನ್ಪೆರೆ ಅನ್ ಇಚ್ಛೆ ಪಡೆಪೆ ಅನ್ ಪಂಡೆತೆ ಕಡೆ ಪೂರಾ ಭಾಷೆಲ್ಲ ಮಿಕ್ಸ್ ಆಪುಣದು ಫಸ್ಟಿಗೆ ಕ್ಷಮೆಗೇನೊಂದುಲ್ಲೆ ನಮ್ಮ ತುಳುವೇರು ತುಳುವೇರಿಪ್ಪ ನಮ್ಮ ಪೂರ ಇಡೀ ತುಳು ಸಮಾಜ ಬಂಟ ಸಮಾಜಲ ಇಪ್ಪಡು ನಮ್ಮ ಜಾನಪದ ದೆಟ್ಟು ಬರ್ಪ ಅಂಚನೆ ವೈದಿಕ ಪದ್ಧತಿಲ ಉಂಡು ವೈದಿಕ ಪದ್ಧತಿಡು ನಮಕ್ ತ್ರಿಮೂರ್ತಿಲುಲ್ಲೇರು ಮುಕ್ಕೋಟಿ ದೇವತೆಲುಲ್ಲೇರು ಅಂಚನೆ ಜಾನಪದರೆಡು ನಮ್ಮ ಪ್ರಕೃತಿನೇ ದೇವೇರು ಪಂಡದು ನಮ್ಮೊಂದು ಬತ್ತಿನಕ್ಕುಲು ಪ್ರಕೃತಿದ ಸಿಡಿಲು ಗುಡುಗುನು ಬೆರ್ಮೆ ಪಂಡದು ನಮ್ಮೊಂದು ಬತ್ತಿನಕ್ಕುಲು ಇಂಚಿತ್ತಿನಕ್ಕುಲು ಎಂಕ್ಲೆಗೆ ಈ ಪ್ರತಿ ಸೀಸನ್ಸ್ಡ್ ಇದೆ ಅವೇ ಪಗ್ಗು ಬೇಷ ಕಾರ್ತೆಲ್ಲ ಒಂದು ಏನಾರು ಜಾಸ್ತಿ ನಿಕ್ಲೆ ಗೊತ್ತುಂಡು ಒಂದು ಪೂರ ಬೇತೆ ಒಂದು ನಮ್ಮ ಸೀಸನ್ಸ್ ನಮ್ಮ ಇತ್ತೆ ಬಿಸು ಪರ್ಬಡ್ಲ ಕಣಿದಿನಗ ಗಣಪತಿ ಪಂಡದು ನಂಬುವ ಅರಿ ತಾರ ಇದ್ದಿದ್ದು ಗಣಪತಿ ಪಂಡದು ನಂಬುವ ಅಂಚ ಬೇತೆ ಕೃಷಿನೇ ನಮ್ಮ ದೇವೇರ ಪಂಡದು ಇನ್ನೊಂದು ಬತ್ತಿನಕ್ಕುಲು ಅಂಚ ಇತ್ತೆ ದಾದ ಒಂದುಂಡು ನಮ್ಮ ಮಾತೆರ್ಲ ಆಟಿದ ಪರ್ಬ ಪಂಡದು ಒಟ್ಟುಗೂಡೊಂದುಲ್ಲ ಅಂಡ ನಿಜವಾತ್ ಇರೋ ಕೇಂಡರ್ಲ ಆಟಿ ಒಂಜಿ ಪರ್ಬದ ಸಂದರ್ಭ ಆತ್ ಆಟಿ ಬಾರಿ ಬಂಗೋದ ಸಂದರ್ಭ ಇತ್ತೆ ಎನ್ನ ಜನರೇಷನ್ಗೆ ಆತ ತೂಯರೆ ತಿಕ್ಕದಜಿ ಅಂಡ ಎನ್ನ ಅಪ್ಪೆನ ಟೈಮ್ ಇಪ್ಪಡು ಅಕ್ಕಲ್ನ ಪಿರಾಕದ ಜನಕ್ಲಕ್ಲು ಪೂರ ಬಾರಿ ಬಂಗಡ್ ಒಂದು ಮಂತಿನಕ್ಕಲು ಆ ಬಂಗದ ಟೈಮ್ ಇಡ್ಲ ಖುಷಿ ತೂತಿನಕ್ಕಲು ಇತ್ತೆ ಅಪಗಪಗ ಓವು ತಿಕ್ಕೊಂಡು ಆ ಟೈಮ್ ಹಿಡಿತೆ ಕಣ್ಣಿಲೆ ಇಪ್ಪಡು ಆ ಸೀಸನ್ ಇಡು ಓವು ತಿಕ್ಕೊಂಡು ಅಂಚಿತ್ತಿನೇ ಅಡಿಗೆ ಮಂತೊಂದು ದಿನ ಎದುರು ಪೋತಿನಕ್ಲು ಇತ್ತೆ ನಮ್ಮ ಇನ್ನು ಒರಿಪಾವುಡು ಪನ್ಪುನ ಒಂಜಿ ಉದ್ದೇಶದಾರ ಪರ್ಬ ಪಂಡದು ಲೆತ್ತೊಂದುಲ್ಲ ಆಂಡ ಅಕಲ್ನ ಬಂಗನ್ಲ ನಮ್ಮ ಡಿಸ್ರಿಗಾರ್ಡ್ ಮನ್ಪೆರ ಆಪುಜಿ ನಮ್ಮ ಐನ ಮರಪೆರ ಆಪುಜಿ ಸೊ ಅಂಚಿತ್ತಿನ ಇಂದಿಟ್ಟು ನಮ್ಮ ಇಂಚ ಒಟ್ಟಿಗೆ ಸೇರಿದು ಒಂದೇನೊಂಜಿ ಎದುರು ಲೆತ್ತೊಂದು ಪೋಯರೆ ನಮ್ಮ ಮಾತೆಲ್ಲ ಒಟ್ಟಿಗೆ ಬೈದ ಆಯ್ತಾ ಒಟ್ಟಿಗೆ ಎಂಕಿನಿಯವೇ ಆಟಿದ ಬಗ್ಗೆ ಪಾತೆರು ನಾಂಡ ಎಂಚಿನ ಪಾತೆರುನು ಆಟಿದ ಎಂಕ್ ಈತೆ ಗೊತ್ತುಂಡು ಪ್ರಯಾಣ ಮನ್ಪೆರ ಬಲ್ಲಿ ಹೊಸ ಅಂಗಿ ಪಾಡ್ರೆ ಬಲ್ಲಿ ಐಕೆ ನೂದು ಸರ್ತಿ ತುತ್ತಿನ ಸೀರೆ ತುತ್ತೊಂದು ಬೈದೆ ಒಂದು ಅವೇ ಆಟಿಗೆ ಬಲಸುನು ಒಂದು ಮಾತು ಈಕೆಲ್ಲ ವಿಷಯಲ್ ಎಂಕ್ ಗೊತ್ತುಂಡು ಆಂಡ ಆಟಿ ಕಳೆ ಯಾನ್ ತೂತೆ ಯಾನ್ ಎಲ್ಲಿ ಉಪ್ಪನಾಗ ಯಾನ್ ಅವೇ ಎನ್ನ ಪುತ್ತೂರಲ್ಲ ಎನ್ನ ತುಳುಲ ನಿಕ್ಲೆಗೊಂಚೂರು ವಿಚಿತ್ರವು ಯಾನ್ ಪುತ್ತೂರದಲ್ಲಿ ಯಾನ್ ದಾಯ್ತಾ ಬಂಡದೆ ಮಲ್ಲಾತಿನಲ್ ಅಜ್ಜ ಯಾನ್ ತೂತೆ ಯಾನ್ ಆಟಿಗಳೆಂಜಲ್ನ ತೂತೆ ಒಂದು ಪೂರ ಸಂಸ್ಕೃತಿನ ಅನ್ ತೂತೆ ಆಂಡ ಆಯ್ತ ಮೂಲ ಎಂಕ್ ಗೊತ್ತುಜಿ ಆಯ್ತ ಅರ್ಥೋಲ್ ಎಂಕ್ ಗೊತ್ತುಜಿ ಅಂಚ ಏನ ಪೂರ ರೆಡ್ಲ ಕೇಂಡೆ ಎನ್ನ ಅಮ್ಮಗ ಫೋನ್ ಮಂತೆ
ಆ ರೆಗ್ಲ ಗೊತ್ತು ಇಂದೊಂದು ದಿನಪೇರು ಅಂಚೆ ಮನ್ಪೇರು ಆಟಿ ಬಲಸೆರುಂಡು ಎಲ್ಲ ಆಗಸ್ಟ್ ಒಂಚಗುಂಡು ಈ ಬಲ್ಲ ಈ ಪೊಕ್ಕಡ ಅವು ಮತ್ತೊಂದು ಇಜ್ಜಿ ಬಂಡು ಮನಿಪಂದು ಹುಲ್ಲೋಡ್ ಜಿಲ್ಲಾಡು ಅಂಚಾರೊಂಜಿ ರಡ್ಡು ನೆರಿಯರು ಅವ ಬುಕ್ಯಾನ್ ಇಲ್ಲದ ಬೇತೆ ಸ್ಟಾಫ್ನ ಕ್ಲೇಡ ಮತ್ತೆ ಕೇಂಡೆ ಇಂಚಿನ ಒಂದೆತ್ತ ದಾದ ಮತ್ತೆ ಹಿಂಗೊಂಚೂರು ಪನ್ಲೆ ಇನ್ನು ಈ ಜನ ನನ್ನ ರೂಪಕ್ಕೆ ನನ್ನ ಲೆಪ್ಪ ಏರು ಹಿಂಗೊಂದು ದಾದಲ್ಲ ಒಂಜಿಂದೆತ್ತ ವಿಷಯ ಪನ್ಲೆ ಇಂದಿಟ್ಟು ನಮ್ಮ ಎಂಚಿನ ಅರ್ಥ ಹಾಕೊಂಡು ಪಂಡ ನಮ್ಮ ಜನಸಾಮಾನ್ಯರಿಗೆ ನಮ್ಮ ಇಂಚನೆ ಡೇ ಟು ಡೇ ಲೈಫ್ ನಮ್ಮ ಪ್ರಾಕ್ಟೀಸ್ ಮಂತಂಡಲ್ಲ ಆಯ್ತ ಅರ್ಥ ನಮಕ್ ಗೊತ್ತು ಪುಜಿ ಸುಮಾರು ವಿಷಯ ತುಡರ್ದ ಪರ್ಬ ಎಪ್ಪಡು ಕಣಿದೀಪುನ ಎಪ್ಪಡು ಮಸ್ತ್ ವಿಶ್ವಲೇಡು ನಮಕಾಯ್ತು ಅರ್ಥ ಗೊತ್ತು ಪುಜಿ ನಮ್ಮ ಪೂರ್ವಜರು ಮಂತೊಂದಿತ್ತೇರು ನಮ್ಮಲ್ಲ ಮಂತೊಂದುಲ್ಲ ಅಂಚೆ ಎದುರು ಪತ್ತೊಂದು ಪೋಂದುಲ್ಲ ನಮಕ್ ಮನಸ್ಸುಡುಂಡು ಒಂದು ಏಪಲ ಅರಿದು ಪೋಯರ ಬಲ್ಲಿ ಏಪಲ ಒಂದು ಮಿತ್ತೆ ಪೋಡುಂದು ಆಯ್ಕೆ ನಮ್ಮ ಆಯ್ನ ಅಭ್ಯಾಸ ಮಂತೊಂದು ಪೋಂದುಲ್ಲ ಅಂಡ್ ಆಯ್ತ ಉಲೈದ ವಿಷಯ ನಮಕ್ ಬಾರಿ ಕಮ್ಮಿ ಜನಕ್ಕೆ ಗೊತ್ತುಪ್ಪುನು ಐಕ್ ಇಂಚಿತ್ತಿನ ಸಂಘ ಸಂಸ್ಥೆ ಉಪ್ಪಡು ಅಥವಾ ಒಂಜಿ ಒಟ್ಟಾದ ಒಂಜಿ ಸಮಾಜಲು ಉಪ್ಪಡು ಅವು ಭಾರಿ ಇಂಪಾರ್ಟೆಂಟ್ ಆಪುಂಡು ಈ ಒಂಜಿ ಫಂಕ್ಷನ್ಗೆ ಏನು ಬರೋಂದುಲ್ಲೆ ಪಂಡದು ಯಾನ್ಲ ಐತ ಬಗ್ಗೆ ಒಂಚೂರು ಕೇನೊಂಡೆ ಚೂರು ಎಂಕ್ಲ ಅರಿವು ಬತ್ತುಂಡು ನಮ್ಮ ಇತ್ತೆ ನಡಪಾವುದಿಲ್ಲ ಮೇಯ್ನ್ ಅದು ಎಂಕ್ ಭಾರಿ ಖುಷಿ ಎಂಚಿನ ಪಂಡ ಮಸ್ತ್ ಎಲ್ಲಿಯ ಪ್ರಾಯದ ಪೊಣು ಜೋಕುಲು ಜೋಕುಲು ಬರೋಂದುಲ್ಲೇರು ನನ್ನ ದುಂಬಗಗ ನಿಖಲು ನಡಪಾವಡು ಅಂಚನೆ ಇಂಚ ಕೆಲವು ಜನರಕ್ಕೆ ಏನಾಗ ಹೆಂಗೆ ಗೊತ್ತಾಂಡು ಆರ್ಟಿಕಲ್ ಎಂಜೆ ನಮ್ಮ ನಾಗಬರ್ಮೇರು ಗಂಧಪ್ರಸಾದನ ಮೈ ಉಜ್ಜಿನಾಗ ಒಂಜಿ ಕಾಯ್ದ ಲೆಕ್ಕ ತಿಕ್ಕಂಡಿಗೆ ಐನ ದಕ್ಕನಾಗ ಐಟ್ ಆರ್ಟಿಕಲ್ ಎಂಜಿ ಪುಟ್ಟಿ ಎಂದು ಪನ್ಪೇರು ಅಂಚನೆ ಈಶ್ವರ ದೇವರು ಇಡೀ ನಮ್ಮ ಇಂಚಿನ ಭೂಮಿಡು ರಾಯಭಾರ ಆರ್ನ ಗಣಕ್ಕುಲು ಎಡ್ಡೆಡು ಮಂತೊಂದುಲ್ಲೇರ ರಾಯಭಾರ ಮಂತೊಂದುಲ್ಲೇರ ಅಂದು ತೂಯರೆ ಆರ್ಟಿಕಲ್ ಎಂಜಿನ ಕಡಪುಡಿಯೇ ಪಂಡದು ಇಂದುಲ ಒಂಜಿ ಪ್ರತೀತಿ ಉಂಡು ಸೊ ಇಂದೆತ್ತ ಸೈಂಟಿಫಿಕ್ ಆದ ಎಂಕುಲು ಎಂಚ ತೂಪ ಪಂಡ ಯಾನೆ ಕಡ್ಪಂಡೆ ಆಟಿದ ಟೈಮ್ ಬಾರಿ ಬಂಗದ ಟೈಮ್ ಅಂದು ಅಂಡ ಡಾಕ್ಟರ್ಸ್ ನಕ್ಲೆಗ್ ಬಂಗದ ಟೈಮ್ ಅತ್ತು ದಯಪಂಡ ಇತಿನ ಪೂರಾ ಸೀಕಲು ಬರ್ಪುಂಡು ಒಂಜಿ ಪಾಡ್ದ ನಡು ಉಂಡು ಕಜ್ಜಿ ಕಿರ್ಮೊಂದು ಉಪ್ಪೇರು ಪರಬೇರು ಅಂಚ ಒಂಜಿ ಪಾಡ್ದ ನಡುಂಡು ಯಾನತ್ತು ಪನ್ಪುನು ಪಾಡ್ದ ನಡುಂಡು ಅಂಚ ಒಂದು ಡಾಕ್ಟರ್ ನಕ್ಲೆಗ್ ಬಂಗದ ಇತ್ತದ ತುನಾಗ ಡಾಕ್ಟರ್ ನಕ್ಲೆಗ್ ಬಂಗದ ಟೈಮ್ ಅತ್ತು ಅಂಡ ನಮಕ್ ಪೂರ ಬಂಗ ಎತ್ತಿನ ಟೈಮ್ ದಯಪಂಡ ಮಸ್ತ್ ಸೀಕಲು ಶೀತ ಜ್ವರ ವೈರಲ್ ಫೀವರು ಒಂದು ಪೂರ ಎತ್ತಿನ ಯಾ ನ್ಯಾಚುರೋಪತಿ ಡಾಕ್ಟರ್ ಅದ ದಯಪನೊಂದುಲ್ಲೆ ಪಂಡ ಎಂಕುಲು ನ್ಯಾಚುರೋಪತಿಡ್ ಪ್ರಿವೆನ್ಷನ್ ಮಸ್ತ್ ಒತ್ತು ಕೊರ್ಪ ಪ್ರಿವೆನ್ಷನ್ ಪಂಡ ಒವ್ವೇ ಬರ್ಪುನೆ ದುಂಬು ನಮ್ಮ ಐನ ಜಾಗೃತೆಡ್ ದೀವೊನ್ನು ಐಕೆ ಆಟಿದ ಕಷಾಯ ಐಡ್ದು ಬೆಟರ್ ಪ್ರಿವೆನ್ಷನ್ ದಾದೊಂಡು ಇಂಚಿತ್ತಿನ ಒಂಜಿ ಸೀಸನ್ ಬಂದಾಗ ಆಟಿದ ಕಷಾಯನ್ ಫಸ್ಟ್ ನಮ್ಮ ಪರ್ಪ ಅವು ಶುರು ಅನ್ನಗನೇ ನಮ್ಮ ಪರ್ಪ ಸೊ ದ್ಯಾಟ್ ನೆಕ್ಸ್ಟ್ ನಮಕ್ ಓವುಲ ಅಂಚಿತ್ತಿನ ಸೀಕ್ಲು ಬರಂದೆ ಪೋವಡಂದು ಅವತ್ತಂದೆ ಆಟಿ ಕಳೆಂಜನ ಬಗ್ಗೆ ನಮ್ಮ ಪಾತೆ ಅವು ಪನ್ಪೆರತ್ತೆ ಆಟಿ ಕಳೆಂಜೆ ಇಲ್ಲ ಬತ್ತದ ಮಾರಿ ಪತ್ತೊಂದು ಪೋಯೆ ಎಂದು ಇತ್ತೆ ನಮ್ಮ ಸೈಕಾಲಜಿಕಲ್ ಆಸ್ಪೆಕ್ಟ್ ತೂಯಂಡ ಮಸ್ತ್ ಬಂಗಪ್ಪುಂಡತೆ ಆ ಟೈಮಡ್ ನಮಕ್ ಬುಲೆ ಬುಲೆ ಪುಜಿ ಪಿದೈ ಪೋಯರ್ ಆಪುಜಿ ದಾಲ ವ್ಯವಹಾರ ಮನ್ಪುರ ಆಪುಜಿ ಅಂಚಿತಿನ ಟೈಮಡ್ ನಮಕ್ ಮಸ್ತ್ ಫಿನಾನ್ಷಿಯಲ್ ಬರ್ಡನ್ ಇಪ್ಪುಂಡು ನಮ್ಮ ಬಾರಿ ಬೇಜಾರಡು ಉಪ್ಪುವ ದಾದನ ಇನಿ ದಾದನ ಬರ್ಸೋಂಡು ದಾಲೆಜಿ ಇಂಚಿನ ಮನ್ಪುನೊಂದು ಆ ಪೊರ್ತುಗು ಇಂದು ಒಂಜಿ ಎಲ್ಲಿಯ ನಮಕೊಂಜಿ ಒಂಜಿ ಖುಷಿ ಇತ್ತ ವಿಷಯ ಅದಾದ ಪಂಡ ಆಟಿಕಲೆಂಜೆ ಬರ್ಪೆ ಎಂಕ್ಲ ಮಾರಿನ ಮಾತ ಪತ್ತೊಂದು ಪೋಪೆ ಎಂಕ್ಲ ಬಂಗನ ಮಾತ ಪತ್ತೊಂದು ಪೋಪೆ ಒಂದು ಎಂಚ ತೋಜುಂಡು ಪಂಡ ನಮಗೊಂದು ಸೈಕಲಾಜಿಕಲ್ ಯೋಗೆ ಎರಾಂಡಲ ಒಂಜಿ ಪನೊಂದುಲ್ಲೇರು ದಾಲ ಆಪುಜಿ ನನಕ್ ಬೋಲ್ಪು ಉಂಡು ಒಂದು ಪಿರೊಂಜಿ ವಿಷಯ ಎಂಚಿನ ಪಂಡ ಆಟಿ ಕೊಲ್ಲೆರೆ ಪೋಪುನ ಏತು ಜನ ಇತ್ತೆ ಅಪ್ಪೆಲ್ಲಾಗ ಬೆಳ್ಮಾನ ಅಪ್ಪೆಲ್ಲ ಇತ್ತದ ಆಟಿ ಕುಲ್ಲೆರೆ ಬೈದಿನಕ್ಲೆಂಕು ಗೊತ್ತಿಜ್ಜಿ ಒಂದೆಟ್ಟು ಅಂಡ ನಮ್ಮ ಆಟಿ ಕುಲ್ಲೆರೆ ಅಪ್ಪೆಲ್ಲಾಗ ಪೋಪ ಒಂದಿಂದ ಒಂಜಿ ರೀತಿ ಇಡುತ್ತು ಓಲಿ ಎಂಚ ಪಂಡ ಅಗೇನ್ ಆಟಿದ ಟೈಮ್ ಭಾರಿ ಬಂಗದ ಟೈಮ್ ಅವೇ ನೆನ ತಪ್ಪುಗ್ರೇತೋ ನೋಡ್ಚಿ ಇಂದು ಜಸ್ಟ್ ಎನ್ನ ಒಂಜಿ ಅಭಿಪ್ರಾಯ ಮಸ್ತ್ ಬಂಗದ ಟೈಮ್ ಅಪ್ಪೆಲ್ಲಡ್ಲ ಬಂಗ ಉಂಡು ಕಂಡೆನೆಲ್ಲಡ್ಲ ಬಂಗ ಉಂಡು ಕಂಡೆನೆಲ್ಲಡ್ ಬಂಗ ಒಪ್ಪನಾಗ ಮರ್ಮಲ್ ಫಸ್ಟ್ ಪ್ರಯಾರಿಟಿ ಆಪುಜಲ್ ನಿಗ್ಲಂಚ ತೂಂಡ ಅಲ್ಪ ಬೇತೆ ಮಾಮಣ್ಣೆ ಒಲ್ಲೇರು ಮಾಮಿ ಒಲ್ಲೇರು ಪೂರಾ ಮಾಮಿನಕ್ಲಿ ಮಸೆತ್ತೊಂದುಲ್ಲೇರುತ್ತೆ ಇಂಕ್ ಅಲ್ಪ ಬೇತೆ ಪ್ರಾಯದಕ್ಲು ಒಲ್ಲೇರು ವ್ಯವಹಾರ ಉಂಡು ಒಂದೇನು ಮಾತದ ಎತ್ತೊಂದು ಪೊರೆ ಮಸ್ತ್ ಉಂಡು ಆ ಟೈಮಡ್ ಅಪ್ಪೆ ಎಲ್ಲಾಡು ಎತ್ತೇ ಬಂಗ ಎಪ್ಪಡು ಅಪ್ಪೆಗೆ ಮಗಲ್ ಎತ್ತೆ ಬಾಲೆನೆ ಎತ್ತೆ ಆ ಅರ್ನ ಇಲ್ಲಾಗ ಬಂದಾಗ ಬಂಗ ಇತ್ತಂಡಲ್ಲ ಒಂಜಿ ಚೂರು ಪಾರುನಾಂಡಲ್ಲ ಅಯ್ನ ಶೇರ್ ಮಂತೊಂದು ಒಂದು ಮನ್ಪೇರು ಒಂದೇನು ಪೂರ ನಮ್ಮ ಈ ರೀತಿ ಇಡು ತೂವಲಿ ಅಂಚ ಒಂದು ಮಾತ ಎನ್ನೊಂಜಿ ಎಲ್ಲೆಲ್ಲಿ ಅಭಿಪ್ರಾಯಲು ಎಂಕ್ ಉಂದೇನು ನಿಕ್ಲೊಟ್ಟಿಗೆ ಶೇರ್ ಮನ್ಪೆರೆ ಭಾರಿ ಖುಷಿ ಆಪುಂಡು ಎಂಕಿ ಅವಕಾಶ ಕೊರ್ನೆಗೆ ಮಸ್ತ್ ಧನ್ಯವಾದ ಅಂಚ ನನ್ನ ಎಂಕ ಆಂಟಿ ಕ್ಲಿಯರ್ ಆದ ಪಂತೇರು 20 ನಿಮಿಷ ಪಾತೆರೋಡೊಂದು 20 ನಿಮಿಷ ಇರ್ತೆ ಜಾಸ್ತಿ ಪಾತೆಂಡ ಪಿರಾವು ಕುಲ್ದಿನಕ್ಲಿಗಿತ್ತೆ ಪರಿಮಳ ಬರ್ರೆ ಶುರುವಾದಪ್ಪು ಬಂಜಿದ ಪೂರಿ ಆಟಿಡು ಸೈತಿ ಲೆಕ್ಕನೆ ಇತ್ತೆಲ್ಲ ಪೋಪಿನ ಚಾನ್ಸಸ್ ಉಂಡು ಅಂಚ ನಮ್ಮ ಮಾತೆಲ್ಲ ಒಟ್ಟಾದ ಶೋ ಕೂಡ ವನಸ್ ಬಂತದ್ದು ಈ ಒಂದೇನೋ ಒಂಜಿ ಸಂದಾಯ್ತ ಮನ್ಪುಗ ಥ್ಯಾಂಕ್ ಯು ಎವ್ರಿ. ನಾನು ಶ್ರೀ ದುರ್ಗಾ ಗಾರ್ಮೆಂಟ್ಸ್ ಸಂಸ್ಥೆಯನ್ನು 2008ರಲ್ಲಿ ಪ್ರಾರಂಭಿಸಿ ಇಂದಿಗೆ 16 ವರ್ಷಗಳು ಸಂದು ಯಾನಿ ಎನ್ನ ಬಗ್ಗೆನೇ ರಡ್ಡು ಐತ ಉನೇನು ನಿಗಲೆಗ್ ಪನ್ಪೆ
2008ರಲ್ಲಿ ನಾನು 3 ಜನರನ್ನು ಕೆಲಸಕ್ಕೆ ಇಟ್ಟುಕೊಂಡು ಸ್ಥಾಪಿಸಿದ ಸಂಸ್ಥೆ ಈಗ 35 ಜನ ಕೆಲಸ ಮಾಡುತ್ತಿದ್ದಾರೆ. ಗಾರ್ಮೆಂಟ್ಸ್ ಫೀಲ್ಡಿನಲ್ಲಿ ನನಗೆ ಯಾವುದೇ ಅನುಭವ ಇರಲಿಲ್ಲ. ಆದರೂ ನನ್ನ ಧೈರ್ಯ ಹಾಗೂ ಛಲದಿಂದ ಯಶಸ್ಸು ದೊರಕಿದೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ದೃಢ ಮನಸ್ಸು ಹಾಗೂ ಧೈರ್ಯ ಇದ್ದರೆ ಯಾವುದನ್ನೂ ಗೆಲ್ಲಲು ಸಾಧ್ಯ. 15 ವರ್ಷಗಳ ಅನುಭವದಲ್ಲಿ ನಾನು ಕೆಲವು ಬಾರಿ ಕಷ್ಟವನ್ನು ಅನುಭವಿಸಿದ್ದೇನೆ. ಈಗಾಗಲೇ ನಮ್ಮ DC ಮೇಡಮ್ನವರು ಇದನ್ನು ಹೇಳಿದ್ದಾರೆ. ಅಂದರೆ ಕಷ್ಟ ಬಾರದೆ ಯಾವುದೂ ಕೆಲಸವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಈಗ ನಮ್ಮ ಸಂಸ್ಥೆಯು ಒಟ್ಟು 40ರಿಂದ 50 ಶಾಲೆಗಳಿಗೆ ನಮ್ಮ ಸಂಸ್ಥೆಯಿಂದ ಸಮವಸ್ತ್ರ ಸಿದ್ಧವಾಗುತ್ತಿದೆ. ಕೆಲಸದಲ್ಲಿ ಮೇಲು ಕೀಳು ಎಂಬುವುದಿಲ್ಲ. ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಆ ದೇವರು ನಮಗೆ ಅದಕ್ಕೆ ತಕ್ಕ ಪ್ರತಿಫಲ ನೀಡುತ್ತಾರೆ ಎಂಬುದಕ್ಕೆ ನಾನೇ ಸಾಕ್ಷಿ. ಆದರೆ ನಮಗೆ ತಾಳ್ಮೆ ಬೇಕು. ಆತ್ಮವಿಶ್ವಾಸದಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದರೆ ದೇವರ ಪ್ರತಿಫಲ ಯಾವಾಗಲೂ ನಮಗೆ ಸಿಕ್ಕಿಯೇ ಸಿಗುತ್ತದೆ. ನಾನು ಆರಂಭದಲ್ಲಿ ಉದ್ಯಮಕ್ಕೆ ಇಳಿದಾಗ ಪ್ರೋತ್ಸಾಹದ ಮಾತುಗಳಿಲ್ಲ. ನನ್ನನ್ನು ಟೀಕಿಸಿದವರೇ ಹೆಚ್ಚು. ಆದರೂ ನಾನು ತಲೆ ಕೆಡಿಸಿಕೊಳ್ಳದೆ ಅವರ ಮುಂದೆ ಎದ್ದು ನಿಂತಿದ್ದೇನೆ. ನನ್ನನ್ನು ಕರೆದು ಸನ್ಮಾನ ಮಾಡಿದ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನನ್ನ ಧನ್ಯವಾದಗಳು. ಹೆಣ್ಣು ಕೇವಲ ಗೃಹಸ್ಥನ ಮಡದಿಯಲ್ಲ, ವೃದ್ಧನ ಸೇವಕಿಯಲ್ಲ, ಯುವಕನ ಪ್ರೇಮಿಯಲ್ಲ. ಅವಳು ಸಮಸ್ತ ಎಲ್ಲ ಸ್ಥಾನದಲ್ಲಿಯೂ ಕೂಡ, ಎಲ್ಲ ಮಟ್ಟದಲ್ಲಿಯೂ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡು ಬಾಳುವಂಥವಳು ಪನ್ಪಿನ ಪಾತ್ರದ ಲೆಕ್ಕನೆ ನಮ್ಮನ ಇನ್ನಿತ ಈ ಒಂಜಿ ಲೇಸಿದ ನಾರಿ ರೂವಾರಿ ನಮಕ್ ಮಾತೆರೆಗ್ಲ ಗೊತ್ತಿತ್ತಿನಂಚ ಕೀರ್ತಿ ಶೆಟ್ಟಿ ಮೇರ್ ಇತ್ತೆ ಆರ್ನ ಅಧ್ಯಕ್ಷೀಯ ನೆಲೆಟ್ ಅರೆಡ ಪಾತೆರ ಇನಿ ನಮ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ನೆತ್ತ ಪೊಂಜೊಲ್ನ ಆಟಿದ ಕೂಟ ಪನ ಆಟಿ ಕರಿದು ಬೊಕ್ಕ ಅರೆಗಾಲ ಮಾಯಿ ಕರಿ ಬೊಕ್ಕ ಮರಿಯಾಲ ಅಂದ ಪನ್ಪೇರು ಇವನ್ ಈ ಸರ್ತಿ ಅಂಚತ್ ಆಟಿ ಕರಿ ಬೊಕ್ಕನೆ ಮರಿಯಾಲ ಅಂದೆನ್ನೊಂದುಂಡು ದಯಪಂಡ ಇನಿ ಉದಿಪನಾದ ಎಂಗುಲು ನೆಕ್ಕಿದ ಕೊಡಿ ದೀನಿ ಕಂಡುಗು ಇನಿ ದಯಪಂಡ ಎಂಗಲ ಸುರೇಖ ಒಲ್ಲೆರು ಆರೊಂಜಿ ಬಾರಿ ಒಂಜಿ ಪೊರ್ಲುಡಿ ಇನಿ ಒಂಜಿ ಆ ಒಂಜಿ ಉದಿಪನಗು ರೆಡಿ ಮಲ್ತೊಂದು ಪತಂಬೊಯ್ದೇರು ಬಾರಿ ಶೋಕುಡಾಂಡು ಇನಿ ನಮ್ಮ ಆಟಿಡು ಒಂಜಿ ದಿನ ಅಂದತ್ತು ಆಟಿಡು ಮಸ್ತ್ ದಿನ ಉಂಡು ಆಂಡ ಆಟಿನೇ ಒಂಜಿ ದಿನ ದಾಯಗ ಆಟಿ ಆತ ಸ್ಪೆಷಲ್ ಪಂಡೆ ನಮಗೆ ಗೊತ್ತಾಪುಜಿ ದಯಪಂಡ ಸೋನು ಆಟಿಡು ಓವೇ ಪೂಜೆ ಅವು ಒಂದು ಮಲ್ಪರೆ ಬಲ್ಲಿ ಏನ ಪಂಡಲ ಎಡ್ಡೆ ಕೆಲಸ ಮಲ್ಪುನಾಗ ಪನ್ಪುನು ಆಟಿ ಆತ ಆಟಿ ಬೊರ್ಚಿ ಸೋನೋಡು ಮಲ್ಪುಗ ಇಂಚ ಆಂಡಲ ಇವನ್ ನಮ್ಮ ಆಟಿಡು ದಾಯಗ ಒಂಥರ ಸ್ಪೆಷಲ್ ಇನಿ ದಾಯೆ ನಮ್ಮ ಮಾತ ಕಡಿಟ್ಲೆತ್ತೆ ಆ ಒಂದುಂಡು ಆಟಿಡು ಒಂಜಿ ದಿನ ಆ ಒಂಜಿ ಮಾತೆರೆಗ್ಲ ಒಂಜಿ ರೂಢಿಯಾದೆ ಪೋತುನ ಆಟಿಡು ಒಂಜಿ ದಿನ ಮಲ್ಪುಗ ಪಂದ್ ಪಂಡ ಆಟಿ ಇವನ್ ನಮಕ್ ಗೊತ್ತಿಪ್ಪುಂಡು ಆಟಿಡು ದುಂಬುದಗುಲು ಏನ ಕಷ್ಟ ಪಾಳ್ತೋದಿತ್ತೇರು ಅವು ಪುರ ನಮಗ್ ಗೊತ್ತಿಪ್ಪುಂಡು ಇವನ್ ನನದ ಜೋಕ್ಲೆ ಗೊತ್ತಿಪ್ಪುಜಿ ನೆಕ್ ಮೇಯ್ನ್ ಬೋಡಿತೀನಿ ನಮಕ್ ಒಂಚುರಾಂಡ ಗೊತ್ತಿಪ್ಪುಂಡು ನಮ್ಮ ಜೋಕುಲ್ ಬರೋಡು ನೆಕ್ ಪನಗ ದುಂಬುದಗುಲು ಏತ್ ಪೂರ ಬಂಗೋಡಿತ್ತೇರು ಆಂಡ ಇನಿ ಒಂಚೂರು ಹಿಂಗೆಲ್ಲ ಜೋಕುಲಂತೆ ಉಲ್ಲ ಆಂಡ ದುಮ್ಮು ಪೂರ ಏತ್ ಬಂಗೋಡಿತ್ತೇರು ಪಂಡ ಆಟಿಡು ದಾಯಗೋಸ್ಕರ ಬಂಗ ಪಂಡ ಆಟಿಡು ಮಸ್ತ್ ಮರಿಯಲದ ಟೈಮು ಬರ್ಸೋ ಪಿದೈ ಪೋರೆ ಅಪ್ಪುಜಿ ಪನ ಜನಕಲಿಗೆ ಕೆಲಸ ಇಪ್ಪುಜಿ ಅದಕ್ಕೆ ದಾದ ಮಲ್ಪೇರು ಪಂಡ ದುಂಬೆ ಪೂರ ಏನೇ ಪೆಜಕ್ಕಾಯಿ ಬೊಕ್ಕ ನೀರಿಡು ಪಾಡ್ನ ಕುಕ್ಕು ಉನೇನು ಪೂರ ದುಂಬೆ ರೆಡಿ ಮಲ್ತೀಪೇರು ಉಪ್ಪಡ ಪಚ್ಚಿರು ದಯಪಣ್ಣ ನಮಕ್ ಮರಿಯಲಗೋ ನಮಗೆ ದಾಲ ಬೇಲೆಜ್ಜಿಡಲ ಮಲ್ಲಜಿ ಇವನು ಉನೇನಾಂಡಲ ತಿಂದು ನಮ್ಮ ಬಂಜಿಂಜಾಗ ಪನ್ಪಿನ ಒಂಜಿ ಉದ್ದೇಶ ಬಟ್ ಇತ್ತೆ ಅಂಚತಿ ಇತ್ತೆ ಏನು ತಿಕ್ಕುಂಡ ಇತ್ತೆ ಒಂದು ಮಾತೆ ನಮ್ಮ ಜೋಕುಲಿಗೆ ಆಗತ್ತೆಜ್ಜಿ ಒಂದು ದಾಲ ಗೊತ್ತುಲೆಜ್ಜಿ ಇನಿ ಉನೇನು ದಾಯ ಮಲ್ತೊಂದುಲ್ಲ ಬಂಡ ಆಟಿಡೊಂಜಿ ಈತ ಪೂರ ತಿನ್ನಸಲೇನು ಮಲ್ತೊಂದುಪ್ಪು ದಯಪನ ನಮ್ಮ ಜೋಕ್ಲೇ ಗೊತ್ತಾವಡು ದಯಪನ ದುಂಬುಡು ಪೂರ ಏತ ಕಷ್ಟ ಪಡ್ದೇರು ಏನೇನು ತಿಂತೇರು ಈ ಟೈಮುಡು ಇತ್ತೆ ನಮ್ಮ ಕೆಲಸೊಪ್ಪು ಏನನೆಪ್ಪು
ಅವು ಇಂಪಾರ್ಟೆನ್ಸ್ ಅತ್ತು ಇವನ್ ದುಂಬು ಪೂರ ಏನ ಪೂರ ಎಂಚ ತಿಂತೇರು ದುಂಬುದಗಳು ವಾಪುರ ಕಲ್ಚರ್ ಮಲ್ತೊಂದು ದುಂಬು ಬೊಯ್ದೇರು ಆ ಕಷ್ಟೊಡ್ಲ ನಮನು ಇತ್ತ ಪೂರ ಒಂಜಿರಡ್ಡ ಜೋಕ್ಲೇನು ನಮಕ್ ತಾಂಕಾರ ಕಷ್ಟ ಒಂದುಂಡು ಆ ಟೈಮುಡು ಎತ್ತು ಜೋಕ್ಲೇನು ತಾಂಕದು ಅವೇ ಉಂಚಿತ್ನ ತೇವು ಪತ್ಪೆ ಉನೇನು ಪೂದ ತೋಜಂಕನ ತಿಂದೇ ಜೋಕ್ಲೇನು ಬಂಜಿ ಮಲ್ತೊಂದಿತ್ತೇರು ಅಂಚಿತ್ನ ಕಷ್ಟದ ಟೈಮ್. ಇನಿ ನಮ್ಮ ಒಂಜಿ ದುರ್ಗಾ ಪರಮೇಶ್ವರಿ ಸಂಘ ಒಂದು ಸಂಘ ಖಾಲಿ ಸಂಘ ಒಟ್ಟಾಂಡ ಸಂಘ ಪುಚಿ ಒಟ್ಟುಡತ್ತು ಇವನ ಆ ಸಂಘಡು ನಂಬಿಕೆ ಬೋಡು ಅವೇನಿ ನಂಬಿಕೆ ಇನಿ ನಮ್ಮನೆ ಈ ದುರ್ಗಾ ಪರಮೇಶ್ವರಿ ಸಂಘಡುಂಡು ದಯಪಂಡ ಅವು ಹೆಂಗೆ ಖುಷಿಯಪ್ಪಿನ ದಯಪಂಡ ಇನಿ ಏರ್ಲ ಒಂಜಿ ನಮ್ಮ ಈತ್ 150 ಅಶ್ಪ ಜನ ಮುಟ್ಟ ನಮ್ಮ ಉಲ್ಲ ಸಂಘಲೇಡು ಒಟ್ಟು ಸೇರುವ ಪ್ರತಿ ಒಂದಿಲ್ಲ ದುಡ್ಡು ಕಟ್ಟೊಂದು ಆ ದುಡ್ಡು ಒಟ್ಟು ಮಲ್ತದು ಅವೇನು ನಮ್ಮ ಕಡಿಮೆಡು ಒರಿಯಾಗ ಲೋನ್ ಕೊರೊಂದು ಬರೋಂದಿಲ್ಲ ಅವು ಏತು ಬ್ಯಾಂಕ್ಲೆಡ್ ಪೂರ ಅಂಚ ತಿಕ್ಕನೆ ಆತು ಇಂಟ್ರೆಸ್ಟೆಡ್ ಆತು ಕಡಿಮೆ ಇಂಟ್ರೆಸ್ಟೆಡ್ ನಮ್ಮ ಸಂಘಗಳು ಕೊರೊಂದಿಲ್ಲ ಅವು ಒಂಜಿ ಏತು ಎಡ್ಡೆದ ಕೆಲಸ ಬಣ್ಣಗ ಒಂದು ನಮ್ಮಕ್ಕೆ ಲಾಭಾಂಶದ ನೆಕ್ ಕೊರ್ಪಿನಂತ ಬನ್ನ ಬೊಕ್ಕೊರಿಯಾಗ ಹೆಲ್ಪ್ ಆವಡ್ ಪನ್ಪಿನ ಉದ್ದೇಶಗೋಸ್ಕರ ಆ ಸಂಘಡು ಇನಿ ನಮ್ಮ ಮಾತೆಲ್ಲ ಮೂಲು ಪನಗ ಒಂದೊಂಜಿ ಬೇಲೆ ಇಜ್ಜಿಂದ ಮಲ್ಪುನ ಅಂಚತ್ತು ಪನ ನಮ್ಮ ಮಾತೆರ್ಲ ಬತ್ತದ ಒಟ್ಟು ಸೇರ್ದು ಈ ಒಂಜಿ ಕಾರ್ಯಕ್ರಮವನ್ನು ಮಲ್ತಂಡ ನಮಕ್ ಒಂತ ರಿಲ್ಯಾಕ್ಸ್ ಆಪುಂಡು ಪನ್ನಗ ಇಜಿನ ಇಲ್ಲದ ಉಲಾಯ್ಡು ಕುಲ್ದು ಏನೇನೋ ಯೋಚನೆ ಬರ್ಪಿನಿ ಒಂದು ಪೂರ ಅಂಚತ್ತು ನಮ್ಮ ಇವನ್ ಏತ್ ಬಂಟೇರುಲ್ಲ ಅಂದ್ಲ ನಮಗೆ ಗೊತ್ತಾಪುಜಿ ಇಂಚಿತ್ನ ಮಾತ ಕಾರ್ಯಕ್ರಮ ಬತ್ತಣ್ಣ ಮಾತ್ರ ಮೊಗುಲ್ ಬಂಟೇರು ಮೊಗಲೇನು ಗುರ್ತಿಸವ್ರಲ್ಲ ನಮಗೆ ಬಂಟೇರು ಉಲ್ಲೇರು ಪನ್ಪಿನ ಮೇರು ಬಂಟೇರು ಅಂಚ ಇಜಿನ ಏರು ಬಂಟೇರು ದಾದಂದೇ ನಮಗೆ ಗೊತ್ತಾಪುಜಿ ಅಂಚ ನಮ್ಮ ಇತ್ತೆ ಈಗ ಒಂಜಿ ಎಂಚ ಉಂಡು ಪಂಡ ಸಂಘ ಒಂಜಿ ಬಾರದ ಗೊಣೆಟ್ ಎಂಚಪ್ಪ ಪರ್ಂದು ಬಾರದ ಗೊಣೆಟ್ ಉಪ್ಪುನಾಗ ಏತೈಕ್ ವ್ಯಾಲ್ಯೂ ಉಪ್ಪುಂಡು ಅವೇ ದೆತ್ತದ ತಿರ್ತು ಪಣ್ಣಗ ಆ ವ್ಯಾಲ್ಯೂ ಪೋಪುಂಡು ಅಂಚನೆ ನಮ್ಮನ ಸಂಘಲ ನಮ್ಮ ಒಗ್ಗಟ್ಟಡಿ ಇತ್ತುಂಡ ನಮ್ಮನ ಸಂಘ ಎಡ್ಡೆಡ್ ರೀತಿಡ ಆವರ ಸಾಧ್ಯ ಐಕೋಸ್ಕರ ನಮ್ಮ ಮಾತಿರ್ಲ ಒಗ್ಗಟ್ಟಡು ನಮ್ಮನ ಈ ಸಂಘ ಈತು ವರ್ಷತ್ತು ನನಾತು ವರ್ಷ ದುಂಬುಕೊಳೋದು ಬಾರಿ ಪೊರ್ಲುಡು ಆವಡ್ ಪಂದೆ ಅನ್ಕೇನೊಂದುಲ್ಲೆ ಅಂಚ ಎನ್ನ ಈ ಪದಾಧಿಕಾರಿನಗಳು ಬಾರಿ ಪೊರ್ಲುಡು ನೆಟ್ಟೊಂದು ಎಡ್ಡೆ ಬೇಲೆ ಮಲ್ದೆರು ಯಾನ್ ಈ ಸಂದರ್ಭಗಳು ದಾಯಪನಗ ಒಂಜಿ ಸಂಘ ಮಲ್ಪುನಗ ಖಾಲಿ ಒಂಜಿ ಲೋನ್ ದೆತ್ತದು ಪೋಪಿನತ್ತು ಐಟ್ ಲೋನ್ ದೆತ್ತದು ಐತ ಪೂರ ಇನ್ಕಮ್ ಜಮಾ ಖರ್ಚಿದ ಪ್ರತಿ ಒಂಜಿಲ ಲೆಕ್ಕನ ಎಡ್ಡೆ ರೀತಿಯ ಮಲ್ತಂದು ಇತ್ತಿನಗಳು ಎಂಗಲ ಕಾರ್ಯದರ್ಶಿ ಶ್ವೇತಲ ಉಲ್ಲೇರು ಅಂಚನೆ ಇವನ್ ಎನ್ಕಲ ಮೂಜಿ ಗ್ರೂಪದ ಅಧ್ಯಕ್ಷರ ಕಾರ್ಯದರ್ಶಿ ಅಗುಲು ಎಡ್ಡೆ ಕೆಲಸ ಮಲ್ತೊಂದುಲ್ಲೇರ ಆಗಲೇ ನಾನು ಈ ಸಂದರ್ಭ ಮಸ್ತಿ ಅಂತ ಥ್ಯಾಂಕ್ಸ್ ಪನ್ನರೆ ಇಷ್ಟಪಡೋದಿಲ್ಲ ದಯಪನ್ನ ಒಂಜಿ ಗ್ರೂಪ್ 7 ಗ್ರಾಮದ ನೆಟ್ ಲೇಡೀಸ್ನಾಗುಲಿತಾರೆ 7 ಗ್ರಾಮದ ಬಟ್ ಒಂಜೊಂಜಿ ಗ್ರಾಮದ ಲೇಡೀಸ್ನಾಗಲ್ಲ ಮಿತ್ತೇ ನಮಕ್ ನಂಬಿಕೆ ಪೂಜಿ ಆಂಡ ಇನಿ ಎಂಕಲು 7 ಗ್ರಾಮದ ಲೇಡೀಸ್ನಾಗಲಿಗೆ ಇನಿ ಒಂಜೊಂಜಿ ಲಕ್ಷ ಮುಟ್ಟ ಎಂಕಲು ಸಾಲ ಕೊರೊಂದಿಲ್ಲ ಅವಲ ವಿದೌಟ್ ಡಾಕ್ಯುಮೆಂಟ್ ದಾಲ ಡಾಕ್ಯುಮೆಂಟ್ ಇಚ್ಚಿ ಖಾಲಿ ಒಂಜಿ 4% ಅವೇ ಬ್ಯಾಂಕ್ಡ್ ಪೂರ ಅಂಡ ಏತೋ ಪೂರ ಡಾಕ್ಯುಮೆಂಟ್ಸ್ ಕೇನುವರು ಅಂಡ ಒಂದು ಒಯ್ತಮಿತ್ತು ಖಾಲಿ ಸಂಘ ಜನಕ್ಕಲೆ ಒಟ್ಟು ಮಲ್ತದ ಎಂಕಲು ಸಂಘತ್ತು ಇವನ್ ಎಂಕಲೆ ನಂಬಿಕೆ ಅವು ನಂಬಿಕೆ ಒಯ್ಟು ಈ ಒಂದು ಬಂಟೆರ್ ಎಂಕುಲಿನಿ ಬಂಟೆರ ಸಂಘೋಡು ಪನ ಎಂಕಲ ಈ ಸಂಘ ನನಾತಿ ಎತ್ತರ ಪೋಡು ಅವೆನ್ನ ಎಂಕುಲು ಇಡೆ ಒಡೆಮುಟ್ಟ ಬಂದ ಎಂಕಲ ಒಂದು ಬಂಟರ ಸಂಘದ ಎಂಕಲ್ನ ದುಡ್ಡೆ ಎಂಕಲ್ನ ಬಂಡ್ಸ್ ಕೋಆಪರೇಟಿವ್ ಸೊಸೈಟಿಗೆ ಪೋನುಂಡು ಇವನ್ ತಿಂಗಳಿಗೆ ಎಂಕಲ್ನ 1.5 ಲಕ್ಷ 2 ಲಕ್ಷ ಮಟ್ಟ ಉಳಿತಾಯ ಆಪುಂಡು ಅವೇನು ಎಂಕಲ್ ಬಂಡ್ಸ್ ಕೋಆಪರೇಟಿವ್ ಸೊಸೈಟಿಗೆ ಪಾಡೊಂದಿಲ್ಲ ದಯಪನ ನಮ್ಮ ಬಂಟೆರು ನಮ್ಮ ಎಡ್ಡೆ ಆವೋಡು ಒಂದೇ ಒಂಜಿ ಉದ್ದೇಶಗೋಸ್ಕರ ನಮ್ಮ ಈ ಒಂಜಿ ಮಹಿಳಾ ಸ್ವಸಹಾಯ ಸಂಘನ ಮಲ್ತಿತ್ತ ಅಂಚನೆ ನನಾತ್ ಎಡ್ಡೆಗಾವಾಡು ಎನ್ನ ಮಾತ ಎನ್ನ ಫ್ರೆಂಡ್ಸ್ನಾಗ ಎನ್ನ ಒಂಜಿ ನಮ್ಮದು ಒರಿಯಡ್ದು ಆಪಿನತ್ತು ನಮ್ಮ ಮಾತನ್ನ ಸಹಕಾರ ಇತ್ತಿನ ಹಿಡ್ದ ಹತ್ರ ಮಾತ್ರ ಸಾಧ್ಯ ದಯಪಂಡ ನೆಟ್ಟು ಎತ್ತುಲೆ ಎನ್ನ ಎದುರುಡು ಕುಲ್ದಿನ ಎನ್ನ ಗ್ರೂಪುಡು ಎತ್ತೋ ಜನ ಹಿರಿಯರ್ನ ಕುಲುಲ್ಲೇರು ಏನಲೆ 65 ವರ್ಷ 70 ವರ್ಷ ಅಂಚಿತ್ನಗುಲು ಈ ಗ್ರೂಪ್ ಉಡುಲೇರು ಎಂಕಲು ನಾನು 65 ವರ್ಷ 75 ವರ್ಷ ನನಗೆ ಬರ್ಪನೆ ಜನ ಎಂಕಲೆ ಗೊತ್ತುಚಿ ಹೆಂಗ ಅಗ್ಗಲ್ ನಿಜವಾದ ಗ್ರೇಟ್ ಪನ್ಪೆ ದಾಯಪನ್ನಾಗ ಅಗ್ಗುಲ್ ತುಲೆ ಈ ಪ್ರತಿ ಒಂಜಿ ಮೀಟಿಂಗ್ಗಳ ಈತ್ ಎಡ್ಡೆಡು ಬರೋಂದುಲ್ಲೇರು ಪಂಡ ಪನ್ನ
ಅಗ್ಲು ಇಡೇ ಬರೋಡಣ್ಣ ನಮಕ್ ಸಾಧ್ಯ ನಮ್ಮನ ಅಶ್ವತ್ತೈದು ವರ್ಷಕ್ಕೂ ಬರ್ಪನ ಇಜ್ಜ ಅತಿ ಇನಿತಿನ ಮನುಷ್ಯ ಎಲ್ಲ ಪೂಜೆ ಅಂಚ ಆಂಡಲ ಅಗ್ಗುಲು ಈ ಒಂಜಿ ಆಕ್ಟಿವ್ ಅದು ಬರೋಂದುಲ್ಲ ಇರುತ್ತೆ ಆಗಲೇ ಒಂಜಿ ಏತು ಖುಷಿ ಯಾನಗಲೇ ಪನ್ಪಿನಿ ನನಾತ್ ಬಲೆ ನಿಗುಲು ನನಾತ್ ಹೆಂಗ ಪರನ್ ದಯಪನ್ನಗ ಮೂಲ ಬರೋಂದಿತ್ತುಂಡ ನಮ್ಮ ಖಾಲಿ ಸಂಘ ದುಡ್ಡು ಒಂದು ಮಾತ್ರ ಇಂಪಾರ್ಟೆನ್ಸ್ ಅತ್ತು ಮಾನಸಿಕ ನೆಮ್ಮದಿ ತಿಕ್ಕೊಂಡು ಆಯ್ತು ಕೆಲವೊಂದು ಆ್ಯಕ್ಟಿವಿಟೀಸ್ ಲುಪ್ಪ ದಯಪಂಡ ಕೆಲವರೆ ನೆಂಕುಲು ಗೊಬ್ಬ ಅವನು ಅದಕ್ಕಾಗಲು ಇಲ್ಲಡೆ ಏನೇನೇ ಸಮಸ್ಯೆ ಪಡು ಬಟ್ ಮೂಲುಪ್ಪುಚಿ ಮೂಲೊಂಚೂರು ಗಮ್ಮತ್ತಡು ಲಾಯ್ಕಡೆ ಗೇಮ್ಸ್ ಗೊಬ್ಬುದು ಪೂರ ತುಲೆ ಮನುಷ್ಯಗಳು ಈತೆ ಮನುಷ್ಯಗೆ ಬಾಡಿಡ್ ಒಂಜಿ 10% ಕಾಯಿಲೆ ಪೋ ಮಾನಸಿಕನೇ 90%. ದಯಪಂಡ ಏಪ ನಮಕ್ ಒಂದು ಎಡ್ಡೆ ಒಂಜಿ ನೆಮ್ಮದಿ ಇತ್ತುಂಡ ದುಡ್ಡು ಬಂಗಾರ ಅವು ಆಸ್ತಿ ಎಂದು ಪೂರ ಏಪ್ಪಲ ಪರ್ಮನೆಂಟ್ ಅತ್ತು. ನೆಮ್ಮದಿ ಇಪ್ಪಲೆ ಆರೋಗ್ಯವಾದ ಉಪ್ಪಲೆ ಆರೋಗ್ಯನೇ ಭಾಗ್ಯ ನೆರ್ದು ಮಿತ್ತದ ಭಾಗ್ಯಜಿ ಐಕ ಆಯ್ನಾತ್ ಇಂಚಿತ್ನ ಒಂಜಿ ಸಂಘ ಸಂಸ್ಥೆಲೆಗ್ ದುಡ್ಡು ಬರ್ಪುಂಡು ಪೋಪುಂಡು ಆಂಡ ಮಾತೆರ್ಲ ಒಟ್ಟಾದ ಸೇರ್ದು ಎಂಜಾಯ್ ಮಲ್ತನ್ನ ಮಾತ್ರ ಇತ್ತೆ ಪ್ರೆಸೆಂಟ್ ಇತ್ತೆ ಆತಿನ ಪಾಡ್ ಬುಡ್ಸಿ ಅವು ಪಾಸ್ಟ್ ಏನು ಆತನ ಅವು ಪಾಡ್ ಫ್ಯೂಚರ್ ಏನು ಆಪುಂಡು ಅವು ಬುಡ್ಲೆ ಅವು ನಮಗೆ ಗೊತ್ತು ಪೂಜಿ ಪ್ರೆಸೆಂಟ್ ಪನ್ನ ಉಡುಗೊರೆ ಈ ಉಡುಗೊರೆ ಇನಿ ನಮಕೊಂದು ದುರ್ಗಾ ಪರಮೇಶ್ವರಿ ಬಂಟ ಇನಿಲ ಒಂಜಿ ಆಟಿಡೊಂಜಿ ದಿನ ಒಂದೊಂಥರ ಉಡುಗೊರೆ ಕೊರ್ನೆಕ್ಕ ಇನಿ ನಮ್ಮ ಈತ ಲಾಯ್ಕಡೊಂಜಿ ಬೈದ ಈಜಿನ ನಮ್ಮ ದಾದನ ಇಲ್ಲಡೆ ಏನೇನ ಇತ್ತ ಮಲ್ತೊಂದಿತ್ತು ಏನೋ ಬೇಲೆಡಿತ್ತು ಬಟ್ ಇನಿ ಇಡೇ ಮುಟ್ಟ ಬೈದತ್ಲೆ ನಮಗೊಂಥರ ಮನಸ್ಸಿಗೆ ಒಂಚೂರು ರಿಲ್ಯಾಕ್ಸ್ ಆಪುಂಡು ಐಕೋಸ್ಕರ ನನಾತ್ ಈ ಒಂಜಿ ದುರ್ಗಾ ಪರಮೇಶ್ವರಿ ಮಾತ ಎನ್ನ ಮೋಕೆದ ಮಾತೆರೆಗ್ಲ ಪನೊಂದುಲ್ಲೆ ಎನ್ನ ಮಾತ ಬಂಟ ಮಹಿಳೆಯರೆಗ್ಲ ನನಾತ್ ಎಡ್ಡೆಡು ಒಂದು ಕೊನಡು ನಮ್ಮ ಸಂಘ ಎಡ್ಡೆ ರೀತಿಡ್ ಪಾಡು ಏರೆಗ್ಲ ಏರ್ನ ಬಗ್ಗೆ ಏರ್ಲ ಒಂಜಿ ಬೇಜಾರು ಮಲ್ಪಂದೆ ಒರಿಯಾಗ ಪಾತೆರ್ನಾಗ ಮಾತೆರನ್ನ ಪ್ರೀತಿಡ್ಕೊನ್ಲೆ ಇವನ್ ಯಾನಂತೂ ಹೆಂಗೆ ಮಾತೆರ್ಲ ಹೆಂಗೆ ಇಷ್ಟನೇ ಹೆಂಗೆ ಮಾತೆ ಎನ್ನ ಬಣ್ಸ್ ಮಾತೆರ್ಲ ಎನ್ನ ಅಕ್ಕ ಮೆಗ್ದಿನಗುಲೆ ಹೆಂಗೆ ನಿಗ್ಗಲ್ನ ಇಂದೇ ಪ್ರೀತಿ ಹೆಂಗೆ ನನಾತ್ ದುಂಬುಗು ಬರಡು ಇವನ್ ಇನ್ನು ಒಂಜಿ ಪ್ರಾಬ್ಲಮ್ ದಯಪಂಡ ಇನಿ ಎಂಗಲ ಶನಿವಾರ ಆದ ಬೋದು ಇನಿ ಇಜಿನ ಏಪಲ ಎಂಗಲ ಆದಿತ್ಯವಾರ ಎಂಕಲು ಈ ಫಂಕ್ಷನ್ ಮಲ್ತೊಂದುಪ್ಪ ಇನಿ ಶನಿವಾರ ಮಲ್ತಂಡೆ ಶನಿವಾರ ಒಂಚೂರು ಬೇಲೆ ಪೋಪುನಗಲೆ ಬೇಲೆಗೆ ರಜೆ ತಿಕ್ಕೊಂದಿತ್ತಜಿ ಅಂಚಾದ ಒಂಚೂರು ಜನ ಕಡಿಮೆ ಆ್ಯಂಡ್ ಇವನ್ ಮಲ್ಲೆಜಿ ಅಗುಲು ಕಾಲ್ ಮಲ್ತದ್ಲ ಪಂತೆರು ಆ್ಯಂಡ್ ಆ ಪ್ರೀತಿ ನನಾತ್ ಉಪ್ಪಡು ನನಾತ್ ಎಂಗಲ ಈ ಸಂಘ ನನಾತ್ ಎತ್ತರಗು ಬೆಳಗೋಡು ಪನೊಂದು ಮಾತೆರೆಗ್ಲ ದೇವೇರ ಆಯುಷ್ಯ ಆರೋಗ್ಯನ ಕೊರಡು ಏನ್ ಬೇತದ ಆಲಕೇನುಜಿ ಎಂಗ್ ಮೇನು ಪುನ ಎಂಗ್ ಮಾತೆರೆಗ್ಲ ಒಂಜಿ ಆರೋಗ್ಯ ಕೊರಡು ನೆರ್ದು ಮಿತ್ತದ ಭಾಗ್ಯದ ಆಲಜಿ ಉನೇನು ಕೊರಡು ಪಂದೆ ಆ ದೇವೇಡ ಪ್ರಾರ್ಥನೆ ಮಲ್ತೊಂದು ಮಾತೆರೆಗ್ಲ ಎಂಗ್ ಈ ಅವಕಾಶ ಕೊರನೆಗೆ ಮಾತೆರೆಗ್ಲ ಸೊಲ್ಮೆನು ಸಂದಾಯ್ತ ಮಲ್ತೊಂದುಲ್ಲೆ ಥ್ಯಾಂಕ್ ಯು ಯಾನು ಎನರ್ದು ಪನ್ಪಿನ ವಾ ಅಂಗಲಾಪುಲದ ಅಂತೆ ನಮ ಪನ್ಪಿನಂಚಿನ ಉಡಲಡು ಒಂಜಿ ಗೇನನು ಪುಟ್ಟಾದು ಈ ಒಂಜಿ ಲೇಸ್ ಅರ್ಥಪೂರ್ಣ ಆತಂಡು ನಿಜಾರ್ಥಡು ಕೋಡಿ ಎತ್ತುದುಂಡು ಪನೊಂದು ಸೇರ್ದಿನಂಚಿನ ಬಿನ್ನೆರೆಗ್ ಉಡಲ ಮನಸ್ಸಡು ಸೊಲ್ಮೆನು ಸಂದಾವೊಂದುಲ್ಲೆ ನಮ್ಮ ಈ ಚಾವಡಿದ ಲೇಸಗ್ ಮಲ್ಲ ಬಿನ್ನೆರಾದ ಓಲಗಾಯಿನ ಈ ಲೇಸದ ಕೇಂದ್ರ ಬಿಂದು ಭಾರಿ ದೂರದ ಬ್ಯಾಂಗ್ಳೂರ್ದು ಬತ್ತದು ನಮ್ಮೊಟ್ಟಿಗೆ ಜೊತೆಯಾಯಿನ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸಾಧಾರಣ ಜುಲೈ 2023 2025 ಮುಟ್ಟ ನಮ್ಮ ಉಡುಪಿ ಜಿಲ್ಲೆದ ಜಿಲ್ಲಾಧಿಕಾರಿಯಾದ ಪ್ರಸ್ತುತ ಯೋಜನಾ ನಿರ್ದೇಶಕರು ಶಿಕ್ಷಣ ಇಲಾಖೆ ಬೆಂಗಳೂರು ಮೇರೆಗೆ ನಮ್ಮ ಮಾತೆರ್ನಲ ಪರವಾದ ಮೋಕೀಡು ಉಡಲದಿಂಜಿನ ಸೊಲ್ಮೆನು ಸಂದಾಯ್ತ ಮಂತೊಂದುಲ್ಲೆ ನಮ್ಮ ಇನಿತ ಲೇಸಗ್ ಮಲ್ಲ ಬೆನ್ನೆರಾದ ಓಲಗಾತಿನಂಚಿನ ಡಾಕ್ಟರ್ ಗ್ರೀಷ್ಮಾ ಆಳ್ವ ಆಡಳಿತಾಧಿಕಾರಿ ಆಳ್ವಾಸ್ ಫಾರ್ಮಸಿ ಮೂಡಬಿದ್ರೆ ಮಿರೆಗ್ಲ ಉಡಲದಿಂಜಿನ ಸೊಲ್ಮೆಲೆಡು ಸಂದಾಯ್ತ ಮಲ್ತೊಂದುಲ್ಲೆ ಅಂಚನೆ ನಮ್ಮೊಟ್ಟಿಗೂ ಜೊತೆ ಆಯ್ನ ಕೃಷಿಕೇದಿ ಪಂದ್ ಪುಗರ್ತೆಣ್ ಪಡೆಯಿನ ಶ್ರೀಮತಿ ಜಯಲಕ್ಷ್ಮಿ ಮಿರೆಗ್ಲ ಉಡಲ ಮನಸ್ಸಡು ಸೊಲ್ಮೆನ್ ಸಂದಾಯ್ತ ಮಲ್ತೊಂದುಲ್ಲೆ ನಮ್ಮ ಚಾವಡಿ ಲೇಸದ ಮಲ್ಲ ಬಿನ್ನೆರಾದ ನಮ್ಮೊಟ್ಟಿಗೂ ಜೊತೆ ಆಯ್ನಂಚಿನ ಶುಭ ಶೆಟ್ಟಿ ಮೆರೆಗ್ಲ ನಮ್ಮ ಮಾತೆರ್ನ ಪರವಾದ ಸೊಲ್ಮೆನು ಸಂದಾಯ್ತ ಮಲ್ತೊಂದುಲ್ಲೆ ಈ ಒಂಜಿ ಪೊರ್ಲ ಲೇಸಡು ಮಲ್ಲ ಬಿನ್ನೆರ್ನ ಸಾಲ್ಡು ಕುಲ್ದು ನಮ್ಮ ಪೂರ್ಣಿಮಾ ಶೆಟ್ಟಿ ಮಹಿಳಾ ಉದ್ಯಮಿ ಶ್ರೀ ದುರ್ಗಾ ಗಾರ್ಮೆಂಟ್ಸ್ ಮೂಣ್ಕೂರು ಮೆರೆಗ್ ಗೌರವಪೂರ್ವಕವಾದ ಸೊಲ್ಮೆನು ಸಂದಾಯ್ತ ಮಲ್ತೊಂದುಲ್ಲೆ ಅಂಚೆನೆ ಈ ಲೇಸದ ನನ್ನೊರ್ತಿ ಬಿನ್ನೆದಿ ವಿಜಯಲಕ್ಷ್ಮಿ ಮೆರೆಗ್ಲ ನಮ್ಮ ಮಾತೆರ್ನ ಪರವಾದ ಅರ್ತಿ ಪಿರ್ತಿದ ಸೊಲ್ಮಿನ್ ಸಂದಾಯ್ತ ಮಲ್ತೊಂದುಲ್ಲೆ
ಅಂಚೆನೆ ಇನ್ನಿತ ಲೇಸದ ಗುರುಕರ್ಮೆನ ವಹಿಸೋನಿನ ಶ್ರೀಮತಿ ಕೀರ್ತಿ ಶೆಟ್ಟಿ ಅಧ್ಯಕ್ಷರು, ಶ್ರೀ ದುರ್ಗಾ ಪರಮೇಶ್ವರಿ ಬಂಟ ಮಹಿಳಾ ಸ್ವಸಹಾಯ ಸಂಘ ಬೆಳ್ಮನ್ ಮೆರೆಗ್ಲ ಮಾತೆರ್ನ ಪರವಾದ ಆರ್ತಿ ಪಿರ್ತಿದ ಸೊಲ್ಮೆನ್ ಸಂದಾಯ್ತ ಮಲ್ತೊಂದುಲ್ಲೆ. ಅಂಚೆನೆ ಈ ಸಂಘದ ABC ಅಧ್ಯತ ಅಧ್ಯಕ್ಷರನಗಲೆಗ್ ಅಂಚೆನೆ ಕಾರ್ಯದರ್ಶಿ ಕೋಶಾಧಿಕಾರಿಲೆಗ್ ಈ ಸಂಘದ ಸರ್ವ ಸದಸ್ಯರೆಗ್ ಬಾರಿ ಮೋಕೆಡ್ ಸೊಲ್ಮೆನ್ ಸಂದಾಯ್ತ ಮಲ್ತೊಂದೊಲ್ಲೆ. ಈ ಪೊರ್ಲಕಂಠದ ಲೇಸ್ಗ್ ಬೋರ್ಡಾಯಿನ ಜಾಗದ ವ್ಯವಸ್ಥೆ, ಲೈಟಿಂಗ್, ಸೌಂಡ್ಸ್, ಮ್ಯೂಸಿಕ್ ಮಲ್ತು ಕೊರ್ದಿನ ಈ ಶೋಧನ್ ಕುಮಾರ್ ಶೆಟ್ಟಿ, ರೂಪ ಶೆಟ್ಟಿ ಅಂಚೆನೆ ಅರ್ನ ಜೋಕಲೆಗ್ ಬಾರಿ ಮೋಕೆಡ್ ಸೊಲ್ಮೆನ್ ಸಂದಾಯ್ತ ಮಲ್ತೊಂದೊಲ್ಲೆ. ಅಂಚೆನೆ ಮುಲ್ತ ಸಿಬ್ಬಂದಿ ವರ್ಗದಾಗ ಲೇಗ್ಲ ಸೊಲ್ಮೆನ್ ಸಂದಾಯ್ತ ಮಲ್ತೊಂದೊಲ್ಲೆ. ಅಂಚೆನೆ TV ಚಾನಲ್ದ ಪ್ರಶಾಂತ್ ಆಚಾರ್ಯ ಟೈಮ್ಸ್ ಆಫ್ ಕಾರ್ಕಳ ಮೇರೆಗ್ಲ ನಮ್ಮ ಮಾತೆರ್ನ ಪರವಾದ ಅರ್ತಿಪೀತದ ಸೊಲ್ಮೆನ್ ಸಂದಾಯ್ತ ಮಲ್ತೊಂದೊಲ್ಲೆ. ಇನ್ನಿತ ಕಾರ್ಯನಿರೂಪಣೆ ಮಲ್ತಿನಂಚಿನ ಶಶಿಕಲಾ ಶೆಟ್ಟಿ ಟೀಚರ್ ಮೇರೆಗ್ಲ ಅಂಚೆನೆ ಮಾತೆರಿನ ಸ್ವಾಗತ ಮಲ್ತಿನ ರೂಪರಾಣಿ ಶೆಟ್ಟಿಗ್ಲ ಮಾತೆರ್ನ ಪರವಾದ ಅರ್ತಿಪೀತದ ಸೊಲ್ಮೆನ್ ಸಂದಾಯ್ತ ಮಲ್ತೊಂದೊಲ್ಲೆ. ಅಂಚೆನೆ ಈ ಲೇಸಿಗ್ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತಿನಗಲೆಗ್ ಈ ಪೊರ್ಲ ಲೇಸಿಗ್ ಬತ್ತದ ಸೇರ್ದಿನಂಚಿನ ಇದ ಮುಟ್ಟ ಕಾಂಡೇರ್ದು ಇತ್ತೆ ಮುಟ್ಟಲ ನಮ್ಮೊಟ್ಟಗು ಕೈ ಜೋಡಣೆ ಮಲ್ತಿನ ಮಾತೆರೆಗ್ಲ ಸಾರ ಸಾರ ಸೊಲ್ಮೆನ ಸಂದಾಯ್ತ ಮಲ್ತೊಂದು ಎನ್ನ ಪಾತೆರೆಗು ಮುಗಿತನದ ಚುಕ್ಕಿಂದಿ ಒಂದುಲ್ಲೆ. ಮಾತೆರೆನ್ನ ಸೊಲ್ಮೆ ಸಂದಾಯ್ನ ಸುಚೇತನ ಟೀಚರ್ ಇರೆಗ್ಲ ಸೊಲ್ಮೆಲು ಮೇಡಮ್. ಅಂಚನೆ ಇತ್ತೆ ನಮನ ಸಮಯ ವನಸ್ದ ಪೊರ್ತಾಂಡು ಇನ್ನಿತ ಆಟಿಡೊಂಜಿ ದಿನದ ಲೇಸಿಡು ಸುಮಾರು 20-25 ಬಗೆತ ತಿಂಡಿ ತಿನಿಸುಲುಲ್ಲ ಆಟಿಡು ಕಲಬಾರ ಪತ್ಪೆ ಪುನಿಬಾರ ತಿಮರೆ ರಾಜಬಾರೆ ತೇವುಗೆ ಅವಲ ಈ ಒಂಜಿ ನಮನ ತಿಂಡಿ ತಿನಿಸಿಡು ಆಹಾರ ಒಂದೆಡು ಆಟಿದ ಇನ್ನಿತ ವನಸಿಡು ಸೇರ್ದುಂಡು ಈ ಒಂಜಿ ಕ್ಷಣ ಅವಿಸ್ಮರಣೀಯ ಕ್ಷಣ ಅಂಚದ ಮಾತಿರ್ಲ ಬತ್ತದ ಹೊರ ನಮ್ಮ ಹೊರ್ಲುಡು ಉಂತದು ಶೋಕದೊಂಜಿ ಪಟ ದೆಪ್ಪಗಂದಕ್ಕೇನೊಂದಲ್ಲೇ.